ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ SLV ಬುಕ್ ಹೌಸ್ ಪ್ರೆಸೆಂಟ್ಸ್ ಜೂನಿಯರ್ ಡ್ರಾಮಾ ಪಂಡರ್ಸ್ ನಾಥ್ ಕೀರ್ತನ್. ಸೊ ನಿಮ್ಗೆಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯಾಕಂತ ಹೇಳಿದ್ರೆ ನಿನ್ನೆ ಎಪಿಸೋಡಲ್ಲಿ 4 ಪರ್ಫಾರ್ಮೆನ್ಸ್ಗಳನ್ನು ನೋಡಿದ್ರ, ಸೂಪರ್ ಹಿಟ್ ಪರ್ಫಾರ್ಮೆನ್ಸ್ಗಳು. ಸೊ ಇವತ್ತು ಕೂಡ ಮತ್ತೆ 4 ಸೂಪರ್ ಹಿಟ್ ಪರ್ಫಾರ್ಮೆನ್ಸ್ಗಳು ಬರುತ್ತೆ. ಅದಕ್ಕಿಂತ ಮುಂಚೆ ನಾವು ನಮ್ಮ ಸ್ಪಾನ್ಸರನ್ನು ಒಮ್ಮೆ ನೆನಪಿಸ್ಕೊಳ್ಳೇಬೇಕಾಗುತ್ತೆ. ಸೊ ನಮ್ಮ ಮೇಯ್ನ್ ಸ್ಪಾನ್ಸರ್ ಆಗಿದ್ದಾರೆ SLV ಬುಕ್ ಹೌಸ್, ಹಾಗೆಯೇ ನಮ್ಮ ಕೋ ಸ್ಪಾನ್ಸರ್ ಆಗಿದ್ದಾರೆ ಇಮ್ಯುನೈಸ್ ಸೈಂಟ್ ಜಾರ್ಜ್ ಹೋಮಿಯೋಪತಿ ಎಂಟರ್ಪ್ರೈಸ್, ಹಾಗೆಯೇ SN ಎಂಟರ್ಪ್ರೈಸ್. ದಿಸ್ ಪ್ರೋಗ್ರಾಮ್ ಈಸ್ ಪವರ್ಡ್ ಬೈ ಸುರಕ್ಷಾ ಹೋಮ್ ಡೆಕೋರ್. ಹಾಗೆಯೇ ನಮ್ಮ ಸ್ಪಾನ್ಸರ್ ಆಗಿದ್ದಾರೆ ಸ್ಮೋಕಿ ಕೇಕ್ಸ್ ಆ್ಯಂಡ್ ಪೇಸ್ಟ್ರಿ, ಆಕ್ವಾಸ್ಪಿನ್ ವಾಟರ್ ಪ್ಯೂರಿಫೈಯರ್, ಹಾಗೆಯೇ ಅರೇಕಾ ಟ್ರೀ, ಪಾನ್ ಪ್ಲಾನೆಟ್ ಜಿ ಆ್ಯಂಡ್ ಶ್ರೀ ಗಣೇಶ್ ಬಿಸ್ನೆಸ್ ಗ್ರೂಪ್. ಇವತ್ತಿನ ಫಸ್ಟ್ ಪರ್ಫಾರ್ಮೆನ್ಸ್ ಅನ್ನು ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಆರಾಧ್ಯ, ವಂಶಿ ಆ್ಯಂಡ್ ಸೃಷ್ಟಿ ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ನೋಡಬೇಕು ಅಂತಂದರೆ ಅವರು ವೇದಿಕೆ ಮೇಲೆ ಬರಲೇಬೇಕಾಗುತ್ತೆ. ಪ್ಲೀಸ್ ವೆಲ್ಕಮ್ ಆರಾಧ್ಯ, ಸೃಷ್ಟಿ ಆ್ಯಂಡ್ ವಂಶಿ ಆನ್ ಸ್ಟೇಜ್. ಲೈಟ್ಸ್, ಕ್ಯಾಮರಾ, ಆಕ್ಷನ್. ಹೌದು ಮೇಡಮ್, ಇತ್ತೀಚೆಗಷ್ಟೇ ಓದ್ ಮುಗಿಸ್ಕೊಂಡು ಒಂದು ನ್ಯೂಸ್ ಚಾನೆಲ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ನಾನು ಓದ್ತಿರೋ ಟೈಮಲ್ಲಿ ನಡೆದ ತುಂಬಾ ಘಟನೆಗಳನ್ನು ಮನಸ್ಸಿನಲ್ಲಿಟ್ಟು ಅವರ ಬಗ್ಗೆ ಸಂದರ್ಶನ ಮಾಡಿ ಅವರ ನೋವನ್ನು ತಿಳ್ಕೊಂಡು ಹೋಗೋಣ. ನೀವು ತುಂಬಾ ಒತ್ತಾಯ ಮಾಡಿ ನಿಮ್ಮನ್ನ ಮನೆಗೆ ಬರಕ್ ಹೇಳಿ. ಈಗೀಗ ಯಾರನ್ನು ಮನೆಗೆ ಬರಕ್ ಹೇಳಲ್ಲ, ಯಾಕಂದ್ರೆ ಬರ್ತಾರೆ, ಸಂದರ್ಶನ ಮಾಡ್ತಾರೆ, 2-3 ದಿನ ಟಿವಿನಲ್ಲಿ ಪೇಪರ್ನಲ್ಲಿ ದೊಡ್ಡದಾಗಿ ಹಾಕ್ತಾರೆ. ಏನ್ ಪ್ರಯೋಜನ ಹೇಳಿ? ಇಷ್ಟುವರೆಗೂ ಆ ಆರೋಪಿನ ಕಣ್ಣು ಹಿಡಿಯಕ್ಕೆ ಆಗಲಿಲ್ಲ. ನೋಡಿ ಮೇಡಮ್, ನಾನು ಆ ಥರ ಮಾಡಲ್ಲ ಮೇಡಮ್. ನಿಮ್ಗೆ ನ್ಯಾಯ ಸಿಗೋವರೆಗೂ ನಾನು ಹೋರಾಡ್ತೀನಿ. ಎಲ್ಲರೂ ಅದನ್ನೇ ಹೇಳ್ತಾರೆ. ನೀವು ಕಲಿತ ಪಾಠ ಪುಸ್ತಕದಲ್ಲಿ ಮೊದಲ ಪಾಠ ಹೋರಾಡ್ತೀನಿ. ಬಿಡಿ, ನೀವು ನಿಮ್ಮ ಕೆಲಸ ಮಾಡ್ತೀರಾ. ಆಶ್ಚರ್ಯನಾ? ಏನ್ ಮೇಡಮ್? ಕಳೆದ ನಂತರ ಬಂದಿರಲ್ಲ. ಎಲ್ಲೋ ಮಗಳಿಗೆ ಈ ತರ ಆದ ನಂತರ ಮುಖ ತೋರಿಸಕ್ ನಾಚಿಕೆ ಆಗುತ್ತಂತೆ. ಮೇಡಮ್, ಇದೆಲ್ಲ ಯಾರು? ಇದೆಲ್ಲ ನಮ್ಮ ಐಶ್ವರ್ಯ ಇದ್ದಾಳಲ್ಲ, ಅವಳೆ. ಒಂದ್ ಕೈ ಮುಂದೆ ನೋಡಿ, ಇದು ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಇದು ಯಕ್ಷಗಾನ, ಇದು ಕಬಡ್ಡಿ. ನಮ್ಮ ಐಶ್ವರ್ಯ ಎಲ್ಲದರಲ್ಲೂ ಪ್ರತಿಭಾನ್ವಿತೆ. ಅಷ್ಟೇ ಅಲ್ಲ, ನೋಡಿ, ಇದು 500 ಮೀಟರ್ ಆಟೋಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಆದ್ರೆ ಆ ದಿನ ನಮ್ಮ ಐಶ್ವರ್ಯಕ್ಕೆ ಆ ಕಾಮುಕನ ಕೈಯಿಂದ ತಪ್ಪಿಸ್ಕೊಂಡು ಓಡೋಕೆ ಆಗಿಲ್ಲ. ಈಗ ತನ್ನೆಲ್ಲ ಐಶ್ವರ್ಯವನ್ನು ಕಳೆದುಕೊಂಡು ನರಳಾಡ್ತಾ ಇದ್ದಾಳ. ಮೇಡಮ್, ಈಗ ಐಶ್ವರ್ಯ ಎಲ್ಲಿದ್ದಾಳೆ?
121 ಕೋಟಿ. ಅದರಲ್ಲಿ ಹೆಂಗಸರ ಜನಸಂಖ್ಯೆ 58 ಕೋಟಿ. ಅದೇ ನಮ್ಮ ಕರ್ನಾಟಕದ ಜನಸಂಖ್ಯೆ 6 ಕೋಟಿ. ಅದರಲ್ಲಿ ಹೆಂಗಸರ ಜನಸಂಖ್ಯೆ 3 ಕೋಟಿ. ನಾವು ಇವತ್ತು ಈ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಮುಂದೆ ಬಂದ್ರೆ ಎಷ್ಟು ಹೆಂಗಸರಲ್ಲಿ ಸತ್ಯಾರ್ಥ ಹೆಂಗಸರು ಖಂಡಿತ ಮುಂದೆ ಬರ್ತಾರೆ. ನಾನಂತೂ ಈ ಅನ್ಯಾಯದ ವಿರುದ್ಧ ಖಂಡಿತ ಹೋರಾಡುತ್ತೇನೆ. ಆ ಪಾಪಿಗೆ ಶಿಕ್ಷೆ ಆಗುವ ತನಕ ಹೋರಾಟ ನಿಲ್ಲಿಸ. ಬೇಡಮ್ಮ. ಬಿಡಿ, ನಾನು ಹೋರಾಟ ಮಾಡಲೇಬೇಕು. ಬಿಡಿ, ಹೋರಾಟ ಮಾಡಲೇಬೇಕು. ಜೂನಿಯರ್ಸ್ ಡ್ರಾಮಾ ಪಂಟಾಸ್. ಜೂನಿಯರ್ಸ್ ಡ್ರಾಮಾ ಪಂಟಾಸ್. ಎಸ್ ಹುಡುಗಿರಿಗೆ ಅಥವಾ ಹೆಂಗಸರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ನೋಡಿ ಕಲಿಬೇಕಾಗ್ತದೆ. ಸೊ ನಮ್ಮ ನೆಲ ಹೆಣ್ಣು, ನಮ್ಮ ತಾಯಿ ಹೆಣ್ಣು, ನಾವು ಕುಡಿಯೋ ನೀರು ಹೆಣ್ಣು, ಎಲ್ಲನೂ ಹೆಣ್ಣು. ಅದಕ್ಕೋಸ್ಕರ ನಾವು ಹೆಣ್ಣನ್ನು ಗೌರವದಿಂದ ನೋಡಬೇಕಾಗುತ್ತೆ. ಸೊ ಲೇಡೀಸ್ ಹಾಗೆಯೇ ಗರ್ಲ್ಸ್ ಯಾರೇ ಆಗಿರಲಿ, ಏನೇ ವಿಷಯದಲ್ಲಿರಲಿ, ರೆಸ್ಪೆಕ್ಟ್ ಕೊಡೋದನ್ನು ಮೊದಲಿಗೆ ಕಲಿಬೇಕಾಗುತ್ತೆ. ಸೊ ರೆಸ್ಪೆಕ್ಟ್ ಗರ್ಲ್ಸ್, ವುಮೆನ್, ಲೇಡೀಸ್, ಎನಿವನ್, ರೆಸ್ಪೆಕ್ಟ್. ಎಸ್, ಈ ಒಂದು ಪರ್ಫಾರ್ಮೆನ್ಸನ್ನು ನೋಡಿ ಆದಮೇಲೆ ಜಡ್ಜಸ್ ಹತ್ರ ನಾನು ಕೇಳಲೇಬೇಕಾಗುತ್ತೆ ಈ ಒಂದು ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗಾಯಿತು ಅಂತ. ಸೊ ಮೊದಲಿಗೆ ನಾವು ಗುರುಕುಲೆ ಪನ್ಲೆ ಈ ಒಂದು ಪರ್ಫಾರ್ಮೆನ್ಸ್ ಇರಗೆ ಇಂಚಾಂಡ್ ಇಷ್ಟರವರೆಗೆ ನನಗೆ ತುಂಬ ಇಷ್ಟ ಆದ ಕಾನ್ಸೆಪ್ಟ್ ಮತ್ತು ತುಂಬ ಇಷ್ಟ. 3 ಮುತ್ತುಗಳು, 3 ಕೂಡ ಮುತ್ತುಗಳಿದೆ. ಯಾರು ಅದರಲ್ಲಿ ಒಬ್ಬರಿಗಿಂತ ಒಬ್ಬರು ಕಡಿಮೆ ಇಲ್ಲ. ಕಾಸ್ಟ್ಯೂಮ್ ಸೆನ್ಸ್ ನಾನು ಹೇಳಿದಲ್ಲ, ರಿಪೋರ್ಟ್ರ್ ಹೇಳಿದರೆ ರಿಪೋರ್ಟ್ರೇ ಸೆಲ್ಯೂಟ್ ಅಮ್ಮ ನಿಮಗೆ, ಆಯಿತಾ? ನಿಮ್ಮ ಕನ್ನಡ ಭಾಷೆ, ಉಚ್ಚಾರ, ಆ ಶಬ್ದ ಪಂಚ್ ಮಾಡೋದು, ನಿಮ್ಮ ಮುಖದಲ್ಲಿ ಬರುವಂಥ ಭಾವನೆಗಳು, ಮಗು ಅಂತೂ ಅದು ಎಕ್ಸ್ಟ್ರಾಡಿನರಿ. ಸೂಪರ್ ಅಮ್ಮ, ಸೂಪರ್. ಐಂದ್ರಿತಾರೆ ತಾಯಿ ಕೂಡ ಹಾಗೆ, ಸಂಪ್ರದಾಯ ತಾಯಿ ಹೇಗಿರಬೇಕು ಆ ಕಾಸ್ಟ್ಯೂಮ್ಸ್, ಸೂಪರ್. ತುಂಬ ಖುಷಿ ಆಯ್ತು ನನಗೆ, ತುಂಬ ಖುಷಿ ಆಯ್ತು. ಎಸ್, ಥ್ಯಾಂಕ್ ಯು ಸರ್. ಓ ಟು ಮ್ಯಾಮ್. ಮ್ಯಾಮ್ ಎಂಚಾಂಡ್ ಈ ಒಂದು ಪರ್ಫಾರ್ಮ್. ಇಷ್ಟು ಆ್ಯಕ್ಟ್ಗಳನ್ನು ನೋಡಿದ ಮೇಲೆ ನಿನ್ನೆದು ಮತ್ತು ಇವತ್ತಿಂದು ಫಸ್ಟ್ ಪರ್ಫಾರ್ಮೆನ್ಸ್ ಇದೆ ಇವತ್ತಿಂದು. ನಿನ್ನೆ ನೋಡಿಕೊಂಡು ನೊಂದ್ಕೋತಾ ಇದ್ದೆ, ಗಂಡು ಮಕ್ಕಳು ಹೆಣ್ಣಿನ ಸಂವೇದನೆ ಅರ್ಥ ಮಾಡ್ಕೋತಾ ಇಲ್ಲ, ಯಾರಾದ್ರೊಬ್ಳು ಲೇಡಿ ಮೆಂಟರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಹುಶಃ ಆ ಮನಸ್ಸಿರುವಂತಹ ಮೆಂಟರ್ ಯಾರಿವರು? ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಎಸ್ ಮೆಂಟರ್ ಪ್ಲೀಸ್ ಸ್ಟೇಜ್ ಮೇಲೆ ಬರೋದಂತ ಅನ್ನೋದಿಲ್ಲ. ಥ್ಯಾಂಕ್ಸ್ ನನ್ನ ಮನದಾಸೆಯನ್ನು ಪೂರೈಸಿದ್ದಕ್ಕೆ. ಯಾಕಂದರೆ ನಿನ್ನೆ ಬಂದ ಎಲ್ಲ ಆ್ಯಕ್ಟ್ಗಳಲ್ಲೂ ಹೆಣ್ಣು ಕ್ರೂರಿ, ಮಗಳು ಕ್ರೂರಿ, ಸೊಸೆ ಕ್ರೂರಿ. ನನಗೆ ಭಾಳ ಕಷ್ಟ ಆಗ್ತಿತ್ತು ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ. ನಾವು ಹೋರಾಡ್ತೀವಿ, ನ್ಯಾಯಬದ್ಧವಾಗಿ ಮಾತಾಡ್ತೀವಿ, ನಿಷ್ಠುರವಾಗಿ ಮಾತಾಡ್ತೀವಿ, ಎಲ್ಲ ಸರಿ, ಆದರೆ ಕ್ರೌರ್ಯ ಇಲ್ಲ. ಅದು ಟಿ ವಿ ಸೀರಿಯಲ್ಸ್ ನೋಡಿ ಹೆಣ್ಮಕ್ಳನ್ನ ವಿಲನಿಶ್ ಆಗಿ ತೋರಿಸಿ ಅದೊಂದು ಕಾನ್ಸೆಪ್ಟ್ ಬೆಳೆದುಬಿಟ್ಟಿದೆ, ಹೆಣ್ಮಕ್ಳು ಇಷ್ಟು ಕ್ರೂರವಾಗಿರ್ತಾರೆ ಅಂತ. ಇಲ್ಲ, ಹೆಣ್ಮಕ್ಳು ಕ್ರೂರವಾಗಿರೋದಿಲ್ಲ. ನಮ್ಮ ಇಮೋಷ್ನಲ್ ಲೆವೆಲ್ ತುಂಬ ಹೈ ಇರುತ್ತೆ. ನಾವು ಸಿಡುಕ್ಬೋದು, ರೇಗ್ಬೋದು ಅಲ್ವಾ ಹೆಣ್ಮಕ್ಳೆಲ್ಲ? ಹೆಣ್ಮಕ್ಳು ಫ್ರಸ್ಟ್ರೇಷನ್ನ ಹೊರಗೆ ಹಾಕ್ತಾರೆ ಅಂದ ಮಾತ್ರಕ್ಕೆ ಅವರು ಕ್ರೂರಿಗಳಲ್ಲ. ಅದ್ರ ಹಿಂದೆ ಯಾವುದೋ ಒಂದು ಇಮೋಷ್ನಲ್ ಔಟ್ಬರ್ಸ್ಟ್ ಇರುತ್ತೆ, ಅದು ಅವರಿಗೆ ಬೇಕು. ಗಂಡಿಗೆ ಮತ್ತು ಹೆಣ್ಣಿಗೆ ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗಂಡು ಮಕ್ಕಳು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಹೆಣ್ಮಕ್ಳು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಬೇರೆ ಥರ ಇರುತ್ತೆ. ನಾವು ಬಾಯಿಂದ ಹೊರಗೆ ಅದನ್ನು ಹಾಕಿದರೆ ನಮ್ಮ ದೇಹ ರಿಲ್ಯಾಕ್ಸ್ ಆಗುತ್ತೆ. ಗಂಡು ಮಕ್ಕಳು ಹಾಕಬಾರ್ದು, ಅವರೆಲ್ಲರೂ ಮೂಲೆಯಲ್ಲಿ ಹೋಗಿ ಕೂತ್ಕೋಬೇಕು. ಅವರು ಮೂಲೆಯಲ್ಲಿ ಏಕಾಂಗಿ ಕೂತ್ಕೊಳ್ಳೋದ್ರ ಮೂಲಕ ತಮ್ಮ ನೋವನ್ನು, ತಮ್ಮ ತಳಮಳವನ್ನು ಹೊರಗೆ ಹಾಕ್ತಾರೆ. ಹೆಣ್ಮಕ್ಳು ಕಿರ್ಚಾಡೋದ್ರ ಮೂಲಕ, ಇದು ಮಾಡೋದ್ರ ಮೂಲಕ ಔಟ್ ಬಸ್ಟ್ ಇರುತ್ತೆ. ಥ್ಯಾಂಕ್ ಯು ಜೆ ಪಿ. ಆ 3 ಹೆಣ್ಮಕ್ಕಳನ್ನ, 3 ವಿಭಿನ್ನ ರೀತಿಯ ಮನಸ್ಥಿತಿಯ ಹೆಣ್ಣು ಮಕ್ಕಳನ್ನ ತೋರಿಸಿದ್ದಕ್ಕೆ. ಓಕೆ. ಆ್ಯಂಡ್ ತಾಯಿ,
ಭಾಳ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ ಕಂದ. ಯಾಕೆ ಗೊತ್ತಾ, ತಾಯಿಯಾಗಿ ಅಳೋದು ಕಿರ್ಚಾಡೋದಲ್ಲ. ನಾನು ಎಲ್ರಿಗೂ ಹೇಳ್ತಾ ಇದ್ದೆ ಮೆಲೋಡ್ರಾಮ್ ಆಗ್ತಾ ಇದೆ, ಹಂಗೆ ಅಳಬೇಡಿ, ಚೆನ್ನಾಗಿ ಅನ್ಸಲ್ಲ ನಮಗೆ ಅಂತ. ಬಟ್ ನೀನು ಅತ್ತಾಗ ನನಗಿಲ್ಲಿ ಮೈ ಜುಮ್ಮ ಅನ್ನಿಸ್ತಿತ್ತು. ಅಲ್ಲಿ ಕಣ್ಣಲ್ಲಿ ನೀರಿದೆ, ಒಳಗಡೆ ನೋವಿದೆ, ಗಂಟ್ಲಲ್ಲಿ ಇಲ್ಲ. ಗಂಟ್ಲಲ್ಲಿ ಬಂದರೆ ಮೆಲೋಡ್ರಾಮ್ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ಯಾ ಕಂದ. ಇಷ್ಟು ಜನ ಎಲ್ಲರೂ ಮಕ್ಕಳು ಕೇಳಿಸ್ಕೊಳ್ಳಿ, ಆ ನೋವನ್ನು ನೀವು ಗಂಟ್ಲಲ್ಲಿ ಕೊಡೋದಲ್ಲ, ಗಂಟ್ಲಲ್ಲಿ ಕೊಡೋದು ಚಿಕ್ಕ ಮಕ್ಕಳು. ದೊಡ್ಡ ಪಾತ್ರ ಮಾಡಿದಾಗ ನಾವು ನಮ್ಮ ನೋವನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಕಣ್ಣಲ್ಲಿ ಕೊಡ್ತೀವಿ, ನಮ್ಮ ಅಭಿನಯದಲ್ಲಿ ಕೊಡ್ತೀವಿ. ಅದನ್ನು ಇವತ್ತು ಸೃಷ್ಟಿ ಮಾಡಿದಾಳೆ. ಸೃಷ್ಟಿ ಅಲ್ಲ, ವಂಶಿ ಮಾಡಿದಾಳೆ. ಓಕೆ, ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವಂಶಿ, ವೆರಿ ಗುಡ್. ಸೃಷ್ಟಿ, ವಂಶಿ, ಸೃಷ್ಟಿ, ಸೃಷ್ಟಿ ಆ ಒಳಗಡೆ ಬರೋದ್ರಿಂದ ಹಿಡಿದು ನೋಡೋದ್ರಿಂದ ಹಿಡಿದು ಈವನ್ ನಿನ್ನ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿ ಯಾರು ಡಿಸೈನ್ ಮಾಡಿದ್ದು JP? ಉಳಿದವರು ಕಂಡಂತೆ ಫಿಲ್ಮಲ್ಲಿ ಶೀತಲ್ ಹಾಕಿರೋ ಅದೇ ಕಾಸ್ಟ್ಯೂಮ್ ಬೇಕು ಅಂತ. ಓಕೆ, ಅಲ್ಲ ನಾನು ಅದೆಲ್ಲ ಹೇಳ್ತಿರೋದು ಕಾನ್ಸೆಪ್ಟ್. ನೀವು ಯಾವುದನ್ನು ಅತಿರೇಕ ಮಾಡಲಿಲ್ಲ. ಅವರ ಸ್ಟೇಟಸ್ ಏನಿದೆ ಅದನ್ನು ಮೇಂಟೈನ್ ಮಾಡಿಕೊಂಡು ಅವರಿಗೆ ಕಾಸ್ಟ್ಯೂಮ್ ಕೊಟ್ಟಿದ್ದೀರಾ. ಆ್ಯಂಡ್ ಆ್ಯಪ್ಟ್ ಕಾಸ್ಟ್ಯೂಮ್. ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಚೆನ್ನಾಗಿ ಕಾಣಬೇಕು ಅಂತ ಸುಂದರವಾಗಿ ಮಾಡೋಕ್ಕೆ ಹೋಗಬೇಡಿ. ದಿಸ್ ಈಸ್ ದ ವೇ. ಹಾಗಾಗಿ ಅವ್ರು ನಮ್ಮನ್ನು ಮುಟ್ಟಿದ್ರು, ತಟ್ಟಿದ್ರು. ಆ್ಯಂಡ್ ಕಂದ, ಆರಾಧ್ಯ, ಎಂತ ಮಾಡಿದ್ದು ನೀನು? ಏನು ಮಾಡಿದೆ ನೀನು? ನಂಗೆ ಇಷ್ಟ ಆಗಲಿಲ್ಲ. ಅವ್ರಿಬ್ಬರು ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಮಾಡಲಿಲ್ಲ. ಏನೋ ಡೇಂಜರ್ ಝೋನ್ ಹಾಕ್ಬಿಡ್ಲಾ? ಏನು ಮಾಡಲಿಲ್ಲ. ಮ್ಯಾಮ್, ಒಂದು ಹೇಳಕ್ಕಿದೆ. ಲಿಪ್ಸ್ಟಿಕ್ ಹಾಕಬೇಕು ಅಂತ ಹೇಳ್ತಾ ಇದ್ಲಂತ ಆಗ. ಹಾಕಿ ಡೇಂಜರ್ ಝೋನ್ಗೆ, ಕಾಣಿಸ್ತಲ್ಲ. ಹಾಕಿ ಈಗಲೇ ಹಾಕಿ ಡೇಂಜರ್ ಝೋನ್ಗೆ. ಲಿಪ್ಸ್ಟಿಕ್ ಹಾಕೊಂಡು ಬರೋದಾ ಆ ಕ್ಯಾರೆಕ್ಟ್ರು? ಏನು ಕ್ಯಾರೆಕ್ಟರ್ ಅದು? ಆಮೇಲೆನಾ? ಆಮೇಲೆ ಓಕೆ, ಆಮೇಲೆ ಆ್ಯಕ್ಚುಲಿ ಮಕ್ಕಳು ಹಾಕಬಾರ್ದು, ದೊಡ್ಡವ್ರು ಆದಮೇಲೆ ಹಾಕಬೇಕು. ನೀವು ಕಾಲೇಜೆಲ್ಲ ಮುಗಿಸಿದ ಮೇಲೆ ಲಿಪ್ಸ್ಟಿಕ್ ಹಾಕಬೇಕು. ಈಗ ಬೇಡ, ಬೇಗ ಸೌಂದರ್ಯ ಹಾಳಾಗ್ಬಿಡುತ್ತೆ. ಓಕೆ, ನೀನು ಚೆನ್ನಾಗಿದ್ಯಾ, ಹಾಕಬಾರ್ದು ನೀನು. ನಾನು ಲಿಪ್ಸ್ಟಿಕ್ ಹಾಕದೆ ಇಷ್ಟು ಚೆನ್ನಾಗಿದ್ದೀನಿ, ಗೊತ್ತಾಯ್ತಾ? ಓಕೆ, ಸುಂದರವಾಗಿದೆಯಾ? ನಿನ್ನ ಸೌಂದರ್ಯ ಯಾವಾಗ ಹಾಳಾಗುತ್ತಲ್ಲ ಆವಾಗ ಲಿಪ್ಸ್ಟಿಕ್ ಹಾಕು, ಅಲ್ಲಿ ತನಕ ಹಾಕಬೇಡ. ಓಕೆ, ಗುಡ್, ವೆರಿ ಗುಡ್, ದಿ ಬೆಸ್ಟ್ ಪರ್ಫಾರ್ಮೆನ್ಸ್. ಓಕೆ, ವೆರಿ ಗುಡ್. ಎಸ್ ಮಂಜುರೈ ಪನ್ಲೆ ಈ ಒಂಜಿ ಪರ್ಫಾರ್ಮೆನ್ಸ್ ಎಂಜಾಂಡಿರಿ. JP ನಮಸ್ತೆ. ನಮಸ್ತೆ. ನಾನು ನಿಮ್ಮ ಮೆಂಟರ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ, ಆಮೇಲೆ ನಿಮ್ಮ ಬಗ್ಗೆ ಮಾತಾಡ್ತೇನೆ. ಆ್ಯಕ್ಚುಲಿ ಅವರು ಯಾವಾಗ ಕಮೆಂಟ್ ಕೊಡ್ತಾ ಇದ್ದಾರೆ, ನನಗೆ ಯಾವಾಗ ಕೊಡಬೇಕು ಅಂತ, ನನಗೆ ಯಾವಾಗ ಚಾನ್ಸ್ ಬರುತ್ತೆ ಅಂತ ಕಾಯ್ತಾ ಇದೆ. ಇದಕ್ಕೋಸ್ಕರ ತುಳು ರಂಗಭೂಮಿಯಲ್ಲಿ ಒಬ್ಬ ಲೇಖಕ ವಿಜಯಕುಮಾರ್ ಕೊಡಿಯಲ್ ಬೈಲಿ ಇರಲಿ, ದೇವದಾಸ್ ಕಾಪಿಕಾಡ್ ಆಗಿರಲಿ, ತುಂಬ ಲೇಖಕರು ಬಂದರು. ನಂತರ ಇನ್ನೂ ಯಾರು ಯಂಗ್ ಜನ್ರೇಷನಲ್ಲಿ ಯಾರು ಅನ್ನುವಂಥ ಕೊರಗು ಇತ್ತು ತುಳು ರಂಗಭೂಮಿಯಲ್ಲಿ. ಅಥವಾ ಒಬ್ಬ ರೈಟರ್ ಬೇಕು ನಮಗೆ, ತುಳುನಾಡಿನ ಒಬ್ಬ ರೈಟರ್ ಬೇಕು ಅಂತ. ನನಗೆ ಖಂಡಿತ ನಾನು ಇವತ್ತು ಈ ವೇದಿಕೆಯಲ್ಲಿ ಹೇಳ್ತೇನೆ, ಒಂದು ಒಳ್ಳೆ ತುಳುನಾಡಿಗೆ ಒಂದು ಕೊಡುಗೆ ಸಿಕ್ಕಿದ್ದಾರೆ JP. ಆಮೇಲೆ ನಾನು ಪರ್ಸ್ನಲಿ ಭಾರಿ ದೊಡ್ಡ ಅಭಿಮಾನಿ ಅವರ ರೈಟಿಂಗಿಗೆ. ಆಮೇಲೆ ನನಗೆ ಅಲ್ಲಿ ಡ್ರಾಮಾ ನೋಡಿದಾಗ ಆಗಿಲ್ಲ, ಒಂದು ಆರ್ಟ್ ಮೂವಿ ನೋಡಿದಾಗ ಆಯಿತು ನನಗೆ ಅದು. ನಾನು ಎಷ್ಟು ಇನ್ವಾಲ್ವ್ಮೆಂಟ್ ಆದೆ ಅಂದರೆ ನಾನು ಹೀಗೆ ಕೂತ್ಕೊಂಡೇ ಇಲ್ಲ, ಹೀಗೆ ಇದೆ ಅಷ್ಟು. ಆಮೇಲೆ ಇದಕ್ಕೆ ನಾನು ಕಾಮೆಂಟ್ ಮಾಡೋಕ್ಕೆ ಸ್ಟೇಜಿಗೆ ಬರ್ತೇನೆ. ಮಂಜು ಬ್ರೋ ಆನ್ ಸ್ಟೇಜ್. ನಮ್ಮ ಚಿಟ್ಟೆ ಇದೆ, ಚಿಟ್ಟೆ ಅಲ್ವಾ? ಯಾವಾಗ ಚಿಟ್ಟೆ? ಯಾವಾಗ ಮಾಡಿದ್ದು ಚಿಟ್ಟೆ? ಯಾವ ಸತಿ? ಫಸ್ಟ್ ಆಮೇಲೆ ಮಾಡಿದ್ದು, ಮತ್ತೆ ಸೆಕೆಂಡ್ ಸತಿ ಮಾಡಿದ್ದು. ಓಕೆ, ಹೇಗಿದ್ದಾರೆ? ಜೋರಿದಾರ? ಬೈತಾರ? ಬೈಯಲ್ವಾ? ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಲಂದರೆ, ನಿಜವಾಗಿ ಒಬ್ಬರು ಒಂದು ಆ್ಯಕ್ಟ್ ಮಾಡೋರು ಹೇಗಿರ್ಬೇಕಂದ್ರೆ, ಇಲ್ಲಿ ಬೇರೆಯವ್ರು ಆ್ಯಕ್ಟ್ ಮಾಡ್ತಾ ಇರುವಾಗ ಅಲ್ಲಿ ಕೂತಿದ್ಲು, ಆದರೂ ಆ್ಯಕ್ಷನ್ ಆಗೇ ಇತ್ತು, ಅದನ್ನು ಬಿಟ್ಕೊಟ್ಟಿಲ್ಲ ಅವಳು. ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅವಳು, ನಾನು ಅವ್ರು ಆ್ಯಕ್ಟ್ ಮಾಡೋದು ಬಿಟ್ಟು ಇವಳು ನೋಡ್ತಾ ಇದ್ದೆ. ಸೊ ನನಗೆ ಅದಕ್ಕೆ ಇಲ್ಲಿಗೆ ಬರಬೇಕಿತ್ತು ಇವಳು ಇಟ್ಕೊಳ್ಳೋಕೆ. ಓಕೆ, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದರು. ಆಮೇಲೆ ಕಾಸ್ಟ್ಯೂಮನ್ನು ನಾನು ಮೊದಲೇ ಕೇಳಬೇಕಿತ್ತು, ಎಲ್ಲರೂ ಕೇಳಿ ಆಯಿತು.
ಓಕೆ ಎಸ್ ಎಲ್ ಸಿ ಥ್ಯಾಂಕ್ ಯು ಮಂಜು ಬ್ರೋ blesses please. ನಮ್ಮ ಕುಡ್ಲದ ಶೀತಲ್ ಶೆಟ್ಟಿ ಲೆಕ್ಕ ತೋಜು ಇರೋದು ಯಾರು ಕುಡ್ಲದ ಶೀತಲ್ ಶೆಟ್ಟಿ ಲೆಕ್ಕ ಅರೆಗೊಂಜಿ ಮೂಲೆ ಒಂದು ಟೈಟಲ್ ಕೊರ್ಕನೆ ಕುಡ್ಲದ ಶೀತಲ್ ಶೆಟ್ಟಿ ಅಂದ್ರೆ ಕುಡ್ಲದ ಶೀತಲ್ ಶೆಟ್ಟಿಗೆ ಮಂಜು ಬ್ರೋ ಪನ್ಲೆ ಕುಡ್ಲದ ಶೀತಲ್ ಶೆಟ್ಟಿ ಕುರ್ಕ ಎಸ್ ಕುಡ್ಲದ ಶೀತಲ್ ಶೆಟ್ಟಿ ನನ್ನ ಮೇರಿ ಓಕೆ ಫೈನಲಿ ಕಮೆಂಟ್ಸ್ ಆಂಡ್ ಸೊ ಪನ್ಲೆ ಜಡ್ಜಸ್ ಸೇಫ್ ಝೋನಾ ಆರ್ ಡೇಂಜರ್ ಝೋನಾ ನನ್ನ ದಾದ ಬಂದ್ಬಿಡ Yes, safe zone. And yes, sir, thank you, sir. ಈ ಒಂದು ಜಡ್ಡೆ ಪರ್ಫಾರ್ಮೆನ್ಸ್ಗೋಸ್ಕರ ಆ್ಯಂಡ್ ಆರಾಧ್ಯ ಇಲ್ಲಿ ನಾನು ಏನೋ ಕೊಡೋಕ್ಕಿದೆ ನಿಮಗೆ ಓಕೆ ಎಸ್ ಆರಾಧ್ಯ ಪ್ಲೀಸ್ ಒಂದು ಸ್ಟೆಪ್ ಮುಂದೆ ಬನ್ನಿ ಓಕೆ ಇದು ನನ್ನ ಸೈಡಿಂದ ನಿಮ್ಮ ಗಿಫ್ಟ್ ಅದಾ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ಗೆ ಎಸ್ ಅವೆನಲ್ ಫಾರ್ ಟಾನಿಕ್ ಅಂತ ಯಾವಾಗಲೂ ರೋಸ್ ಕೊಡ್ತಾರೆ ಇಲ್ಲಾಂದರೆ ಬೇರೆ ಹಾರ್ಟ್ ಇದು ಬಲೂನ್ ಏನಾದರೂ ಕೊಡ್ತಾರೆ ಸೊ ನಾನು ಟಾನಿಕ್ ಕೊಡ್ತಾ ಇದ್ದೀನಿ ಯಾಕೆ ಗೊತ್ತಾ ಎನ್ ಲೆಕ್ಕನೇ ಒಂಚೂರು ಸಜ್ಜಾದ ಉದ್ದ ಅಲ್ಲೇ ಎನ್ ಲೆಕ್ಕ ಪಕ್ಕ ಈಸಿ ಆಗ್ಬೋದು ಈಜಿನೇ ಬಗ್ಬೋದು ಅರ್ಥ ಆಯ್ತಾ ಇಲ್ಲ ಎಸ್ ಸೈಂಟ್ ಜಾರ್ಜ್ ಹೋಮಿಯೋಪತಿ ಸೆಂಟರ್ ಇವರಿಂದ ಅವೆನಾಲ್ ಫಾರ್ ಟಾನಿಕ್ ಬೇಗ ಸಜ್ಜಾಗಲಿಕ್ಕೆ ಆಯ್ತಾ ಸಜ್ಜಾಗಲಿಕ್ಕೆ ಅಂತ ಏನು ಅರ್ಥ ಆಯ್ತು ಉದ್ದ ಆಗಬೇಕು ಉದ್ದ ಆಗ್ತೀರಾ ನೀವು ಇದನ್ನು ಕುಡಿದ್ರೆ ಓಕೆ ಉದ್ದ ಆಗಬೇಕು ಓಕೆ ಥ್ಯಾಂಕ್ ಯು ಬೇಗ ಉದ್ದ ಆಗಬೇಕು ಆ್ಯಂಡ್ ಆರಾಧ್ಯ ಕೊಡ್ಬೇಡ ಥ್ಯಾಂಕ್ ಯು ಜಾಸ್ತಿ ಕೊಟ್ರೆ ನಾನು ಡೇಂಜರ್ ಝೋನ್ಗೆ ಹಾಕ್ತೀನಿ ಓ ನಾನು ಡೇಂಜರ್ ಝೋನ್ಗೆ ಹಾಕ್ತೀನಿ ಜಾಸ್ತಿ ಪಪ್ಪಿ ಎಕ್ಸ್ಚೇಂಜ್ ಆಗಿಬಿಟ್ರೆ ಓಲು ಫಿಕ್ಸಿಂಗ್ ಆಪು ನಾನು ನಂಗಿಲ್ವಾ ಇಲ್ವಾ ಕೊಡಬೇಡ ಒಂದು ಟಾನಿಕ್ ಕೊಡ್ದಿಲ್ಲ ವೇಸ್ಟ್ ಎಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸೇಫ್ ಝೋನಲ್ಲಿ ಹೋಗಿ ಕೂತ್ಕೊಳ್ಳಿ ಎಸ್ ಥ್ಯಾಂಕ್ ಯು ಸೋ ಮಚ್ ಎಸ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರಿ ಸೊ ಒಂದು ಒಳ್ಳೆ ಕಮೆಂಟ್ಸ್ ಕೂಡ ಪಡ್ಕೊಂಡ್ರು ಆ್ಯಂಡ್ ಸೇಫ್ ಝೋನಿಗೆ ಹೋಗ್ತಾ ಇದ್ದಾರೆ ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಕಾದ್ ನೋಡಿ Juniors drama ಎಸ್ ಫಿಫ್ತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒಂದು ಒಳ್ಳೆ ಕಮೆಂಟನ್ನು ಕೂಡ ಪಡ್ಕೊಂಡ್ರು ಸೊ ಅವರು ಸೇಫ್ ಝೋನ್ಗೆ ಹೋದರು ಸೊ ಈಗ ಸಿಕ್ಸ್ತ್ ಪರ್ಫಾರ್ಮೆನ್ಸ್ ಖ್ಯಾತಿ ಮತ್ತು ಚಿರಾಗ್ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಸೊ ಅವರು ಸೇಫ್ ಝೋನ್ ಹೋಗ್ತಾರಾ ಡೇಂಜರ್ ಝೋನ್ ಹೋಗ್ತಾರಾ ಅಂತ ಕಾದು ನೋಡಬೇಕಾಗಿದೆ ಸೊ ಇದೀಗ ವೇದಿಕೆ ಮೇಲೆ ಕರಿತಾ ಇದ್ದೀನಿ ಖ್ಯಾತಿ ಆ್ಯಂಡ್ ಚಿರಾಗ್ ಲೈಟ್ಸ್ ಕ್ಯಾಮರಾ ಆಕ್ಷನ್ ನಮಸ್ತೆ ಬರುವಾಗ ಎಷ್ಟು ತಡ ಬರ್ಲಿಕ್ಕೆ ಬೇಗ ಬಂದೆ ಅಲ್ಲಿ ಶಾಲೆ ಹತ್ತಿರ ಬೋರ್ಡ್ ಹಾಕಿದ್ರಲ್ಲ ಶಾಲೆ ವಟಾರ ನಿಧಾನವಾಗಿ ಹಾಗೆ ಮೆಲ್ಲನೆ ಬಂದದ್ದು ಹಾಗೆ ಇಷ್ಟು ಬೇಗ ಮುಟ್ಟಿದ್ದು ನಿಮ್ಮ ಪುಣ್ಯ ಅದು ನಿನಗೆ ಅಲ್ಲ ಮಾರ್ಯ ಅದು ವಾಹನಗಳಿಗ ಓ ಅದು ನಂದಲ್ವಾ ಮಾಸ್ಟರ್ ನನಗೆ ಒಂದು ಸಂಶಯ ಶಾಲೆ ವಟಾರ ನಿಧಾನವಾಗಿ ಚಲಿಸಿ ಎನ್ನುವ ಬೋರ್ಡ್ ನಮ್ಮ ಶಾಲೆಯ ಮುಂದೆ ಇದೆ ಆದ್ರೆ ಅದು ಲೇಡೀಸ್ ಕಾಲೇಜಿನ ಮುಂದೆ ಯಾಕೆ ಇಲ್ಲ ಅಲ್ಲಿ ಹಾಕ್ಬೇಕಂತ ಇಲ್ಲ ಅಲ್ಲಿ ಗಾಡಿ ತನ್ನಷ್ಟಕ್ಕೆ ಸ್ಲೋ ಆಗ್ತದೆ ಒಮ್ಮೆಮ್ಮೆ ಗಾಡಿ ಸಹ ಬಂದು ಬೀಳ್ತದಲ್ಲ ಹೌದೌದು ಅದು ನಿನ್ಗೆ ಗೊತ್ತದದು ಮೊನ್ನೆ ನಾನು ಸಹ ನೋಡಿದ್ದೆ ನಿಮ್ಮ ಗಾಡಿ ಸಹ ಅಲ್ಲಿ ಬಂದು ಬಿದ್ದದ್ದು ಅದು ಗಾಡಿ ಬಂದು ಬಿದ್ದದಲ್ಲನಾ ಗಾಡಿದು ಪೆಟ್ರೋಲ್ ಖಾಲಿಯಾಗಿ ಯಾರ ಹತ್ರ ಹೇಳಲಿಕ್ಕೆ ಹೋಗ್ಬೇಕು
ಮಾಡಬೇಡ ಆಯ್ತಾ? ಪೆಟ್ರೋಲಾ? ಆಯ್ತಾಯ್ತು. ಅದೆಲ್ಲ ಇರ್ಲಿ, ನನ್ನ ಯಾಕೆ ಶಾಲೆಗೆ ಯಾಕೆ ಬರ್ಲಿಲ್ಲ ನೀನು? ಅದು ಅದು ಅಕ್ಕ ಮರಿ ಹಾಕಿದ್ದು. ಅಕ್ಕ ಮರಿ ಹಾಕಿದ? ಅಕ್ಕ ಮರಿ ಹಾಕ್ಲಿಕ್ಕೆ ಅವರೆಂತ ಬೆಕ್ಕ? ಅಕ್ಕ ಹೆತ್ತದಂತ ಹೇಳು. ಏನು ಹೆತ್ತದ್ದು. ಇನ್ನು ಹಾಗೆಲ್ಲ ಆಗ್ಬಾರ್ದು, ಗೊತ್ತಾಯ್ತಲ್ಲ? ಆಯ್ತು, ನಾನು ಭಾವನಲ್ಲಿ ಹೇಳ್ತೇನೆ. ಎಂತ ಎಂತ ಭಾವನಲ್ಲಿ ಹೇಳುದ? ರಜೆ ಮಾಡ್ಬಾರ್ದಂತ ಹೇಳಿದ್ದು ಮಾರ್ರೆ. ಆಯ್ತು. ಅದೆಲ್ಲ ಇರ್ಲಿ, ರಜೆ ಮಾಡ್ಬಾರ್ದಂತ ಹೇಳಿದ್ದೆ, ಆದ್ರೂ ಸಹ ರಜೆ ಮಾಡಿದ್ಯಾ, ಪರವಾಗಿಲ್ಲ. ಮೊನ್ನೆ ಮಾಡಿದ ಪಾಠ ನೆನಪಿದ್ಯಾ ನಿನ್ಗೆ? ಅದು ನೆನಪಿದೆ. ಈಗ ಮೊದಲಿಗೆ ಲೆಕ್ಕ. ಒಂದು ತೆಂಗಿನಕಾಯಿಗೆ 5 ರೂಪಾಯಿ ಆದ್ರೆ 4 ತೆಂಗಿನಕಾಯಿಗೆ ಎಷ್ಟು? ಅದು ಮಾಸ್ಟ್ರೆ, ನಾನು ಹೇಳ್ದಂತ ಬೇಜಾರು ಮಾಡಬೇಡಿ. ಇಲ್ಲ ಪೆಲ್ಲೆಲ್ಲ ಹೇಳು. ನನಗೆ ನಿಮ್ಮ ತೆಂಗಿನಕಾಯಿಯ ಸೈಜ್ ನೋಡದೆ ಹೇಳಲಿಕ್ಕಾಗುದಿಲ್ಲ. ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಬೆಲೆ ಇದೆ. ಅದು ಉದಾಹರಣೆಗೆ ಹೇಳಿದ್ದು ಮಾರ್ರಯ. ಉದಾಹರಣೆಗಾದ್ರೂ ಸೈಜ್ ನೋಡ್ಬೇಕಲ್ಲ ಮತ್ತೆ ಒಟ್ಟು ವ್ಯಾಪಾರ ಮಾಡಿದ್ರೆ ಲಾಸ್ ಆಗುದಲ್ಲ. ನಿನ್ಗೆ ಕಲಿಸ್ತೇನಲ್ಲ, ನನ್ಗೆ ಹುಚ್ಚು. ಅದು ಆಗಿರ್ಬಹುದು. ಎಂತ ಹುಚ್ಚ ಅಂತ ಆಗ್ಬಿಡುದು. ಅಲ್ಲೆಂತದ ಹೊಡ್ದು ಇಲ್ಲಿ ಬರ ನೀನು. ಅಲ್ಲೆಂತ ನೋಡು, ನನ್ಗೆ ಹುಚ್ಚಂತೆ. ನಿನ್ಗೆ ಲೆಕ್ಕ ಬೇಡ, ಇಂಗ್ಲಿಷ್ ನೋಡುವ. ಈಗ ಮೊದಲನೇ ತಿಂಗಳು ಜನವರಿ, 2ನೇ ತಿಂಗಳು ಫೆಬ್ರವರಿ, ಹಾಗಾದ್ರೆ 9ನೇ ತಿಂಗಳು ಡೆಲಿವರಿ. ಎಂತದ ಡೆಲಿವರಿ? 9ನೇ ತಿಂಗಳು ಡೆಲಿವರಿ ಆಗ್ಲೇಬೇಕು. ನಿನ್ನ ಹತ್ರ ನಾನು ಹಾಗೇನ ಕೇಳಿದ್ದು? ನಾನ್ ಕೇಳಿದ್ದು 9ನೇ ತಿಂಗಳು ಯಾವ್ದಂತ. 9ನೇ ತಿಂಗಳು ಸೆಪ್ಟೆಂಬರ್ ಮಾರ. ಸೆಪ್ಟೆಂಬರ್. ಅದೆಲ್ಲ ಇರ್ಲಿ, ನಿನ್ಗೆ ದನದ ಬಗ್ಗೆ ಪ್ರಬಂಧ ಬಾಯ್ಪಾಠ ಮಾಡಿ ಬರ್ಲಿಕ್ಕೆ ಹೇಳಿದೆ, ಮಾಡಿದ್ಯಾ? ಅದು ಬಾಯ್ಪಾಠ ಇದೆ. ನೋಡು, ಹೇಳು ನೋಡು. ದನ ಒಂದು ಸಾಕು ಪ್ರಾಣಿ. ಅದು ನಮಗೆ ಹಾಲು ಕೊಡ್ತದೆ. ಅದು ಪಟಕ್ಕಂಬಿ ಆಗ್ತದೆ. ಅದಕ್ಕೆ 2 ಕೊಂಬು ಇದೆ. ಅದಕ್ಕೆ 4 ಕಾಲು ಇದೆ. ಉದ್ದದೊಂದು ಬಾಲ ಇದೆ. ವೆರಿ ಗುಡ್. ಈಗ ಮನೆಯ ಬಗ್ಗೆ ಹೇಳು ನೋಡೋಣ. ನಮ್ಮ ಮನೆ, ನಮ್ಮ ಮನೆ ಒಂದು ಚಂದದ ಮನೆ. ನಮ್ಮ ಮನೆಯ ಮುಂದೆ ಒಂದು ಅಂಗಳ ಇದೆ. ನಮ್ಮ ಮನೆಗೆ 2 ಕಿಟಕಿ ಇದೆ. ನಮ್ಮ ಮನೆಗೆ ಒಂದು ದೊಡ್ಡ ಬಾಗಿಲಿದೆ. ನಮ್ಮ ಮನೆಯ ಹತ್ತಿರ ಒಂದು ಹಟ್ಟಿ ಇದೆ. ಆ ಹಟ್ಟಿಯಲ್ಲಿ ನಮ್ಮ ದನ ಇದೆ. ದನ ಒಂದು ಸಾಕುತ್ತದೆ. 2 ಕೊಂಬಿದೆ. ಅದಕ್ಕೆ 4 ಕಾಲಿದೆ. ಉದ್ದದೊಂದು ಬಲೆಗೆ. ನಿನ್ಗೆ ದನದ ಬಗ್ಗೆ ಯಾರು ಕೇಳಿದ? ನಾನು ಮನೆಯ ಬಗ್ಗೆ ಹೇಳಿದ್ದು. ಇಲ್ಲ, ಲೈಟ್ ಕಂಬದ ಬಗ್ಗೆ ಹೇಳು ನೋಡೋಣ. ರಸ್ತೆ ಬದಿಯಲ್ಲಿ ತುಂಬಾ ಲೈಟ್ ಕಂಬ ಇರ್ತದೆ. ಲೈಟ್ ಕಂಬದ ಮೇಲೆಯಿಂದ ಕರೆಂಟಿನ ವೈರ್ ಹೋಗ್ತದೆ. ಆ ವೈರಲ್ಲಿ ವಿದ್ಯುತ್ ಇರ್ತದೆ. ಆ ವಿದ್ಯುತ್ ಸುಯ್ ಸುಯ್ ಅಂತ ಎಲ್ಲ ಮನೆಗೆ ಹೋಗ್ತದೆ. ಲೈಟ್ ಕಂಬದ ಬುಡಕ್ಕೆ ನಮ್ಮ ದನವನ್ನು ಕಟ್ಟಿ ಹಾಕ್ತದೆ. ನನ್ನ ಒಂದು ಸಾಕುತ್ತದೆ. ಅದಕ್ಕೆ 2 ಕೊಂಬು. ಅದಕ್ಕೆ 4 ಕಾಲಿದೆ. ಉದ್ದದೊಂದು ಬಲೆಗೆ. ಇವನಿಗೆ ಎಂತ ಕೇಳಿದ್ರು ಕೊನೆಗೆ ಬಂದು ದನದಲ್ಲೇ ನಿಲ್ತಾನಲ್ಲ ಇವನು. ಇವನಿಗೆ ದನ ಸಿಗ್ಬಾರ್ದು, ಅಂತದೇನಾದ್ರೂ ಹೇಳ್ಬೇಕು. ವಿಮಾನದ ಬಗ್ಗೆ ಹೇಳು ನೋಡೋಣ. ವಿಮಾನ. ವಿಮಾನ ಮೇಲೆಯಿಂದ ಹೋಗುವಾಗ ಹಾರಿಕೊಂಡು ಹೋಗ್ತದೆ. ವಿಮಾನಕ್ಕೆ ರಿಕ್ಷಾದ ಹಾಗೆ 3 ಚಕ್ರ ಇದೆ. ವಿಮಾನ ಮೇಲೆಯಿಂದ ಹೋಗುವಾಗ ಚಿಕ್ಕ ಲೈಟ್ ಕಾಣ್ತದೆ. ವಿಮಾನದಲ್ಲಿ ಮೇಲೆ ಕೂತು ಕೇಳುವಾಗ ನಮ್ಮ ಮನೆ ಬೆಂಕಿಗೆ ಹಾಗೆ ಚಿಕ್ಕದಾಗಿ ಕಾಣ್ತದೆ. ಅದರ ಹತ್ತಿರ ನಮ್ಮ ಹತ್ತಿ ಕಾಣ್ತದೆ. ಆ ಹಟ್ಟಿಯಲ್ಲಿ ನಮ್ಮ ದನ ಇದೆ. ದನವನ್ನು ಸಾಕುತ್ತದೆ. ಅದಕ್ಕೆ 2 ಕೊಂಬು ಇದೆ. ಅದಕ್ಕೆ 4 ಕಾಲಿದೆ. ಉದ್ದದೊಂದು ಬಾಲ ಇದೆ. ದನ 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 ದನದಾಗೆ ಮಾಡ್ತಾನ ಅವನು. ದನ ಬಿಟ್ಟು ಬೇರೆ ಸಿಗುದಿಲ್ಲ. ದನ ಗಟ್ಟಿ ಇಟ್ಕೊಂಡಾನೆ. ದನ ಬಿಡ್ಲಿಕ್ಕೆ ನಿನ್ಗೆ. ದನವನ್ನೆಲ್ಲ ಹಾಗೆ ಬಿಡಬಾರ್ದು. ದನವನ್ನು ಹಾಗೆ ಬಿಟ್ಟ ಕಾರಣವೇ ಬೇರೆ ಕಳ್ಳರು ಕೊಂಡೋಗುದು. ದನ ದೇವರು, ತಾಯಿಗೆ ಸಮಾನ. ಚಿಕ್ಕದಿರುವಾಗ ತಾಯಿಯ ಹಾಲು ಕುಡಿತೇವೆ, ಮತ್ತೆ ದೊಡ್ಡದಾದ್ಮೇಲೆ ದನದ ಹಾಲು ಕುಡಿತೇವೆ. ನಮಗೆ ತಾಯಿಯ ಹಾಗೆ ಹಾಲು ಕೊಡುವ ದೇವರನ್ನ ದನವನ್ನು ಯಾವತ್ತೂ ಮರೆಯಬಾರದು. ದನದಲ್ಲಿ ಕೋಟಿ ದೇವತೆಗಳಿದ್ದಾರೆ. ಅದು ಕಾಮಧೇನು. ಜೈ ಗೋಮಾತೆ. ವೆರಿ ಗುಡ್. ಕಲ್ತಿದ್ದೀನಲ್ಲ ಮಲ್ಲತ್ತೆ. ನೀ
ಗೋಮಾತೆ ಐಡ್ ದುಂಬು ಒಂಜಿ ಕ್ವಶನ್ ಉಂಡು ಅವು ಗಾಡಿ ಒಲ್ಪ ಸ್ಲೋ ಅಪ್ ಇನ್ ಪನ್ನಿ ಗಾಡಿ ಒಲ್ಪ ಸ್ಲೋ ಅಪ್ ಇನ್ ಪನ್ನಿ ಅವು ಲೇಡೀಸ್ ಕಾಲೇಜ್ ಸ್ವಲ್ಪ ಗಾಡಿ ಏಪಲ ಸ್ಲೋ ಆಪುಂಡು ಅವು ಅಲ್ಪ ಕುಡೊಂಜಿ ಜನ ಅಂತ ದುಪ್ಪರ್ ಅವು ಏಪಲ ಗಾಡಿ ಮುರಡಿ ತುಯನ್ ಆರೆಗ್ಲ ಗೊತ್ತು ಪೋಡ ಆರ್ ಲೆಕ್ಕ ರೊಟ್ಟಿಗೆ ಅಂದ ಅವಳು ಬ್ಲೂ ಕಲರ್ ದಲ್ಲಿ ಅಂಗಿ ಬಾಳ್ದಿನಾರೆ ಬ್ಲೂ ಅತ್ತು ಗ್ರೀನ್ ಕಲರ್ ಅಂಗಿ ಬಾರ್ದು ಕ್ರೀಮ್ ಕಲರ್ ಪ್ಯಾಂಟ್ ಇತ್ತು ಗ್ರೀನ್ ಸರಿ 100% ಸರಿ ಅವಳು ಯಾರ ಬೇತೆ ಬೇತೆ ಹಂಚಿಡುತ್ತಿದ್ದಾರೆ ಅಲ್ಪನೆ ಗಾಡಿ ಅಲ್ಪನೆ ಅವಳೆ ಅಜಂತ ಬಂದು ಬುರ್ನೆ ಅವಳು ಒಂದು ಅಜಂತ ಏಪಲ ಬಂದೆ ಅವಳು ಕೋಲ್ ಕೊಡ್ದು ಪೆಟ್ಟಿದಿಲ್ಲ ಅದೇ ಪಕ್ಕಡಿದ್ದಿಲ್ಲ ಪೊಡ್ಚಿತ್ತಿನ ಮಾರಿ ಓಕೆ ಜಡ್ಜಸ್ ಪಲ್ಲೆ ಮಂಜು ಬ್ರೋ ಈಡೇಡ್ದೆ ಸ್ಟಾರ್ಟ್ ಮಾಡ್ಬೇಕು ಎಂಚಾನ್ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ಆಗಲೇ ರೆಡ್ ಡೇಟ್ ಆಕಲ್ ವಾಕ್ ಕಾನ್ಸೆಪ್ಟ್ ಕೊರ್ನಲ್ಲ ಇನ್ನು ಮಲ್ಪುನ ಕೆಪಾಸಿಟಿ ಉಂಟು ಆ್ಯಕ್ಚುಲಿ ಇನ್ನು ಕಾಮಿಡಿ ಕಾನ್ಸೆಪ್ಟ್ ಅಂಡ್ ನಮ್ಮ ಡೈಲಾಗ್ಸ್ ನಮ್ಮ ಜನರಲಿ ನಮ್ಮ ಕೇಂದುಪ್ಪು ನೆಡ್ಡೆ ಕಲಾವಿದರು ಎರಡು ಜನಲ ಅಕ್ಲೆಗೆ ಒಂಜಿ ಐತ ಬಗ್ಗೆ ಹಿಡಿತಾ ಉಂಡು ಡೈಲಾಗನ್ನು ಪಂಚ್ ಮಲ್ಪನಂಚಿನ ಹಿಡಿತಾ ಉಂಡು ನಾರ್ಮಲಿ ಕಾಮಿಡಿನ ಮಲ್ಪೆರೆ ಬಾರಿ ಬಂಗ ಪಂಚ್ ಮಲ್ಪೆರೆ ಬಾರಿ ಬಂಗ ಮೆಂಟರ್ ಬಲೆ ಸರ್ ಮೆಂಟರ್ ಪ್ಲೀಸ್ ಸ್ಟೇಜ್ ಸಮಿತ್ ಬರೋಡ್ ಪಂತ ಏನೊಂದಿಲ್ಲ ರಾಜನ್ನೇ ಪೊರ್ಲು ಮಲ್ಪದಾರು ದಾದ ಜಾಸ್ತಿ ಬಂದರೆ ಇರೆಗ್ಲ ಗೊತ್ತುಂಡು ಯಾಪಂಡ ಜೋಕುಲೆ ನಾನು ಜಾಸ್ತಿ ಬಂದರೆ ಅಪ್ಪ ಅಂಚ ಮಲ್ಪೋಡು ಇಂಚ ಮಲ್ಪೋಡು ಆವಚ್ಚು ಬಟ್ ಶೋಕ್ ಮಲ್ತೇರು ಎಡೆ ಟ್ಯಾಲೆಂಟೆಡ್ ಜೋಕುಲೆ ತಿಕ್ಕಿದೇರು ಓಕೆ ಕಾನ್ಸೆಪ್ಟ್ ಕಾಮಿಡಿ ಕಾನ್ಸೆಪ್ಟ್ ಅದು ಇಲ್ಲಿ ಒಂಜಿ ಮೆಸೇಜ್ ಕೊರ್ಪುನ ಒಂಜಿನ ಪ್ರಯತ್ನ ಬಟ್ ಕೆಲವು ಡೈಲಾಗ್ ಕೇಂದಿತ್ತ ನಮ್ಮ ಅಂಚ ಅದು ಪುನಗ ಆತ ಒಂಜಿ ಪಂಚ ಒಂದು ಪೋಯ್ಜೋ ಅವರು ಫಾಸ್ಟ್ ಆಯರಬಾರ್ದು ಜೋಕ್ ಬಾಲ್ ಇಜ್ಜನ ಶಬರಿ ಮಲ್ಪದ ಕೋಟೆ ಬರ್ತೀನಿ ಹಾಂ ಬೇಗ ಕ್ಯಾಚ್ ಆಯರಬಾರ್ದು ಈ ಕಾನ್ಸೆಪ್ಟ್ ಕೊರ್ರಿ ಓಕೆ ಎಡ್ಡೆ ಬಾರಿ ಶೋಕ್ ಮಲ್ತೇರ ಒಂದು ಅರೆ ತೂನಾಗನೆ ಕಾಮಿಡಿ ತೋಜುಂಡು ಆ ಮೋನೆಡ್ ಬೊಕ್ಕ ಚಿರಾಗ್ ಮಾಸ್ಟರ್ನ ರೋಲ್ಗೊಂಜಿ ಸೂಟೇಬಲ್ ಕ್ಯಾರೆಕ್ಟರ್ ಎಡ್ಡೆ ಮಲ್ತಾರ ಓಕೆ ಆಲ್ ದಿ ಬೆಸ್ಟ್ ತುಕ ಥ್ಯಾಂಕ್ ಯು ಸೋ ಮಚ್ ಮಂಜು ಬ್ರೋ ಸೊ ಗುರುಕುಲೆ ಪನ್ಲೆ ಏನ್ ಚಾಂಡಿ ಒಂಜಿ ಪರ್ಫಾರ್ಮೆನ್ಸ್ ಇರೆಗ ಟ್ಯಾಲೆಂಟ್ ಉಂಡು ರೆಡ್ ಜಂಟಲ್ ಎಡ್ಡೆ ಟ್ಯಾಲೆಂಟ್ ಉಂಡು ರಾಜೇಶ್ ಒಂಜಿ ರಿಕ್ವೆಸ್ಟ್ ಎಂಜಿನ ಮಂಡ ಮಕ್ಳಿಗೆ ನೆಕ್ಸ್ಟ್ ಕೊರ್ನಾಗ ಒಂಜಿ ಸಬ್ಜೆಕ್ಟ್ ಎಂಚಿನಲ್ಲ ಎಡ್ಡೆ ಸಬ್ಜೆಕ್ಟ್ ಕೊರ್ಲೆ ಅಕ್ಲೆಗೆ ಆ ಟೈಪ್ ಒಂಜಿ ತೂಲೆ ಟ್ಯಾಲೆಂಟ್ ಉಂಡು ಅಕ್ಲ ವರ್ಕ್ ದಿತ್ತುನಲ್ಲಿ ಪಂಚಸ್ ಕೆಲವು ಪಂಚ ಎಡ್ಡೆ ಇತ್ತನ ಎಡ್ಡೆ ಎಂದು ಕೊರ್ಲೆ ಎಂಜಿನ ಸ್ಕ್ರಿಪ್ಟ್ ಅಂತ ಬೇತೆ ಟೈಪ್ ತೆಂಕ್ಲೆ ಕಡ್ತು ಆ ಟೈಪ್ದ ಎಂಚಿನಲ್ಲ ಕೊರ್ಲೆ ಕಾಮಿಡಿ ಪಾಡು ಕಾಮಿಡಿಲ ತೊಂದರೆ ಹೆಚ್ಚು ನೋ ಪ್ರಾಬ್ಲಮ್ ಒಂಚೂರು ನಲ್ಲ ಹಾಕ್ಲೇನು ನೋಡ್ಲೆ ಹಾಕ್ಲೇನು ಕೆಲಸದ ತೊಂದರೆ ಟ್ಯಾಲೆಂಟ್ ಉಂಟು ಗುಡ್ ಲಕ್ ಕಾಮಿಡಿ ಸೆನ್ಸ್ ಉಂಟು ರೆಡ್ ಜಂಟಲ ಎಸ್ ಥ್ಯಾಂಕ್ ಯು ಸೋ ಮಚ್ ಗುರುಕುಲೆ ಮ್ಯಾಮ್ ಪನ್ಲೆ ಏನ್ ಚಾಂಡಿ ಒಂಜಿ ಪರ್ಫಾರ್ಮೆನ್ಸ್ ಇದೆ ಸ್ಟೋರಿ ಒಂತೆ ಯೂಸ್ಡ್ ಅಕ್ಲೆಗೆ ಸಾಧ್ಯತೆ ಉಂಡು ಅಕ್ಲ ರಡ್ಜ ಅಲ್ಲ ತೂನ ಗೊತ್ತಾಪುಂಡು ಚಿರಾಗ್ ಇಮ್ಮಿಡಿಯೇಟಾಗಿ ಸ್ಟ್ಯಾಂಡಪ್ ಕಾಮಿಡಿಗೆ ರೆಡಿ ಆದ ಪೋಯೆ ನಿನ್ನನೆ ಕಾರು ಹೋಯ್ತದೆ ಓಡಿತ್ತಂಡ ಇರಲಾರ್ದು ಇರುವೆ ಬಿಟ್ಕೊಂಡ್ರು ಒಂದು ಗಾದೆ ಉಂಡು ಅಂಚಾಂಡಿನ ಕಥೆ ಗುಡ್ ಕಂದ ಅವು ಪೋಡಿ ಆಪಲ್ಲ ಕಾಮಿಡಿಯನ್ಸ್ ಆ ಸೆನ್ಸ್ ಪೋಡಿ ಏರ್ಲಾಕ್ಲ ಅಟ್ಯಾಕ್ ಮಾಡ್ತಾರೆ ಬಂದ್ರೆ ಕೌಂಟರ್ ಅಟ್ಯಾಕ್ ಹೊರ ಗೊತ್ತು ಪೋಡಕ್ಲೆಗ್ ಆ್ಯಂಡ್ ಖ್ಯಾತಿ ನಿನ್ನ ಕನ್ನಡನ ತುಳುನಾ ತುಳು ಅಲ್ವಾ ಹಾಂ ನಿನ್ನ ಇದಕ್ಕೆ ತಕ್ಕ ಹಾಗೆ ಚೆನ್ನಾಗಿ ಮಾಡಿದೆ ನೀನು ಇಮೋಷನ್ಸ್ ಏನಿಲ್ಲ ಬರೀ ಇಟ್ ವಾಸ್ ಅ ವೆರಿ ಜೋವಿಯಲ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್ಸ್ ಆದ್ದರಿಂದ ಇಬ್ಬರು ಚೆನ್ನಾಗಿ ಮಾಡಿದ್ರಿ ನಮಗೇನು ತುಂಬ ದೋಷಗಳೇನು ಕಾಣಲಿಲ್ಲ ಎಕ್ಸೆಪ್ಟ್ ಸ್ಕ್ರಿಪ್ಟ್ ಸ್ವಲ್ಪ ಹಳೇದು ಅಂತ ಅಷ್ಟೇ ಅಂಥ ಹುಡುಗರು ಸಿಕ್ಕಿದಾಗ ಸ್ವಲ್ಪ ಏನಾದರೂ ಇನ್ನೋವೇಟಿವ್ ಆಗಿ ಏನಾದರೂ ಹೊಸ್ತು ಸಿಗುತ್ತಾ ಅವರನ್ನು ಈಗಿನ ಮಾಡರ್ನ್ ಕಾನ್ಸೆಪ್ಟ್ಗಳು ಎಷ್ಟು ಬೇಕಾದರೂ ಸಿಗುತ್ತವೆ ಟ್ರೈ ಮಾಡ್ಬೋದು ಓಕೆ ಗುಡ್ ಲಕ್ ರಾಜೇಶ್ ಟೈಮ್ ಕಮ್ಮಿ ತಿಕ್ಕೊಂಡು ಪಂಡರತ್ತೆ ಟೈಮ್ ಕಮ್ಮಿ ತಿಕ್ಕದ್ಲ ಸಾಧ್ಯತೆ ಉಪ್ಪರೆ ವಾಂಡ ಕಮ್ಮಿ ಟೈಮ್ ಇಡಕಲು ಅಕಲ ಟ್ಯಾಲೆಂಟ್ ಪ್ರದರ್ಶನ ಮಲ್ದೇರು ದಾಲ ಸ್ಟೇಜ್ ನರ್ವ ಸೌಪರ ದಾಲಜ್ಜಿ ಅಕಲ ಉಂಡು ನೆಕ್ಸ್ಟ್ ನೆಟ್ ಇರು ಏನಕೈತಿ ಪೋಪೆರ ಮೆಂಟರ್ಸ್ ಪ್ಲೀಸ್ ಅಕಲ ಯೂಸ್ ಮಲ್ತೊನ್ಲಿ ಯುಟಿಲೈಸ್ ಮಲ್ತೊನ್ಲೆ ಅಕಲ್ಡ ಕಾಮಿಡಿ ಸೆನ್ಸ್ ಉಂಡು ಅಕ್ಲೇಗ್ ಓಕೆ ಓಕೆ ಸೊ ಓವರ್ ಆಲ್ ಜಡ್ಜಸ್ ದಾದ ಪನ್ಪರ್ ಸೇಫ್ ಝೋನ್ ಆರ್ ಡೇಂಜರ್ ಝೋನ್ ಬೋರ್ಡ್ ಹಾಕಲು ಎಸ್ ಸೇಫ್ ಝೋನ್ ಪೋದಿಗಳ ಸೀಟ್ ಇಡ್ತುಲ್ಲೆ ಥ್ಯಾಂಕ್ ಯು ಸೋ ಮಚ್ ಜಡ್ಡೆ ಪರ್ಫಾರ್ಮೆನ್ಸ್ಗೆ ನನ್ನ ಲಾಸ್ಟ್ ಎಪಿಸೋಡ್ ಮುಟ್ಟಲ್ಲ ಆ ಜಂಟ ಪಾತೆ ರುಚಿ ಮಾರು ಒಕ್ಕಡೆ ಕೋಲ್ ಕೊಡ್ದು ಬಿಡ್ತಿಂಡೆ ಎಸ್ ಜಡ್ಡೆ ಪರ್ಫಾರ್ಮೆನ್ಸ್ ಅಂತ ತುಯ್ಯಾರು ಸೊ ನೆಕ್ಸ್ಟ್ ಪರ್ಫಾರ್ಮರ್ ಏರ್ ಎಂಚ ಮಲ್ಪು ಇರ್ಪನ್ ತೂಕ ಐಟ್ ತುಂಬು ಲೆಟ್ಸ್ ಟೇಕ್ ಬ್ರೇಕ್
ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ SLV ಬುಕ್ ಹೌಸ್ ಪ್ರೆಸೆಂಟ್ಸ್ ಜೂನಿಯರ್ ಡ್ರಾಮಾ ಪಂಟರ್ಸ್ ಪವರ್ಡ್ ಬೈ ಸುರಕ್ಷಾ ಹೋಮ್ ಡೆಕಾರ್. ಹಾಗೆಯೇ ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಇಮ್ಯುನೈಸ್, ಸೈಂಟ್ ಜಾರ್ಜ್ ಹೋಮಿಯೋಪತಿ ಸೆಂಟರ್, ಹಾಗೆಯೇ SN ಎಂಟರ್ಪ್ರೈಸಸ್. ನಮ್ಮ ಅಸೋಸಿಯೇಟ್ ಸ್ಪಾನ್ಸರ್ ಆಗಿದ್ದಾರೆ ಸ್ಮೋಕಿ ಕೇಕ್ಸ್ ಆ್ಯಂಡ್ ಪೇಸ್ಟ್ರಿ, ಹಾಗೆಯೇ ಆಕ್ವಾಸ್ಪಿನ್ ವಾಟರ್ ಪ್ಯೂರಿಫೈಯರ್, ಶ್ರೀ ಗಣೇಶ್ ಎಂಟರ್ಪ್ರೈಸಸ್, ಹಾಗೆಯೇ ಪ್ಲಾನೆಟ್ ಜಿ ಅರೇಕಾ ಟೀ ಆ್ಯಂಡ್ ಪನ್ಪಾನ್. ಹಾಗೆಯೇ ನಮ್ಮ ವಾರ್ಡ್ರೋಬ್ ಕರ್ಟಸಿ ಆಗಿದ್ದಾರೆ ಡಿಸೈನರ್ ಮಂತ್ರ ಆ್ಯಂಡ್ ವೆನು ಪಾರ್ಟ್ನರ್ ಆಗಿದ್ದಾರೆ ಸನಾತನ ನಾಟ್ಯಾಲಯ. ಎಸ್ ಖ್ಯಾತಿ ಹಾಗೇನೆ ಚಿರಾಗ್ ಒಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟರು ಆ್ಯಂಡ್ ಸೇಫ್ ಝೋನ್ಗೆ ಹೋದರು. ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಸಾರ್ಥಕ್ ಆ್ಯಂಡ್ ಅನುಷ್ಕಾ. ಆದರೆ ಸಾರ್ಥಕ್ ಇವತ್ತು ಈ ಸ್ಟೇಜ್ ಮೇಲೆ ಇಲ್ಲ, ಅಂದರೆ ಅವರು ಆ್ಯಕ್ಟಿಂಗ್ ಮೇಲೆ ಹೋಗಿದ್ದಾರೆ. ಸೊ ಹಾಗಂತ ನಮ್ಮ ಅನುಷ್ಕಾ ಅವರನ್ನು ಬಿಡೋಕ್ಕಾಗಲ್ಲ. ಸೊ ಅವರು ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಸೊ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಸೇಫ್ ಝೋನಿಗೆ ಹೋಗ್ತಾರೆ, ಇಲ್ಲ ಅಂತಂದರೆ ಡೇಂಜರ್ ಝೋನಿಗೆ ಹೋಗ್ತಾರೆ. ಸೊ ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅನುಷ್ಕಾ. ಸೊ ಅವರು ಸೇಫ್ ಝೋನ್ ಹೋಗ್ತಾರಾ ಡೇಂಜರ್ ಝೋನ್ ಹೋಗ್ತಾರಾ ಅಂತ ನೋಡಬೇಕಾಗಿದೆ. ಆನ್ ಸ್ಟೇಜ್ ವಿ ಹ್ಯಾವ್ ಅನುಷ್ಕಾ. ಲೈಟ್ಸ್, ಕ್ಯಾಮರಾ, ಆಕ್ಷನ್. ಸಾಕಾಯ್ತು. ಶನಿವಾರ ಮಧ್ಯಾಹ್ನದ ಮಂಗಳೂರು ಟ್ರಾಫಿಕ್ ಕೇಳೋದೇ ಬೇಡ. ಸ್ಕೂಲ್ ಬಸ್ಸು, ಆಟೋ ರಿಕ್ಷಾ, ಕಾರು, ಬೈಕು, ನಮ್ಮ ಪ್ರಾಬ್ಲಮ್ಮು. ಎಲ್ಲಿ ಟ್ರಾಫಿಕ್ ಜಾಮ್ ಆದ್ರೂ ಬೈಯೋದು ನಮ್ಗೆ. ಸಂಬಳ ಕೆಲ್ಸ ಮಾಡಕ್ಕಾಗಲ್ವಾ? ಈ ಟ್ರಾಫಿಕ್ ಜಾಮ್ ಆಗೋದು ಇವರಿಂದಾನೆ ಅಂತ ಇವ್ರಿಗೆ ಗೊತ್ತಿಲ್ಲ. ಒಂದ್ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ಇರುವೆ ಹೋಗೋ ಜಾಗದಲ್ಲಿ ಆಟೋದ ನಂದು ಇರ್ಲಿ ಅಂತ ಅಂದಿರ್ತಾನೆ. ಇದ್ರ ಮಧ್ಯೆ ಈ ಬೈಕ್ ಡೌನ್ ಬೇರೆ. ಇಷ್ಟೆಲ್ಲ ಮಾಡೋದು ಇವರು, ಆದ್ರೆ ಬೈಯೋದು ಮಾತ್ರ ನಮ್ಗೆ. ಸ್ವಾಮಿ, ಆಫೀಸ್ನಲ್ಲಿ ಕಸ ಗುಡ್ಸೋನ್ ಬಂದ್ರೆ ಧೂಳು ಅಂತ ಹೊರಗಡೆ ನಾವಲ್ಲಿಗೆ ಹೋಗೋಣ ಸ್ವಾಮಿ? ನಾವಿರೋದೇ ಹೊರಗಡೆ ಅಲ್ವೇ? ಧೂಳು, ಗಾಳಿನೋ, ಮಳೆನೋ, ಬಿಸಿಲು ಅದ್ಯಾವುದು ನಮ್ಗಿಲ್ಲ. ಜನರಿಗೆ ನಮ್ಮ ಮೇಲೆ ಒಂಚೂರು ಕರುಣೆನೇ ಇಲ್ಲ. ಬಿಡಿ, ನಮ್ ಕಷ್ಟ ನಮ್ಗೆ. ಎಲ್ಲ ಒಂದು ಕುಡುಕನ್ ಪ್ರಾಬ್ಲಮ್ ರೀ. ರಸ್ತೆಯಲ್ಲಿ ಕೆಟ್ಟೋಗಿರೋ ಗಾಡಿನಾದ್ರೂ ಆಗ್ಬೋದು, ಆದ್ರೆ ರಸ್ತೆಯಲ್ಲಿ ಕುಡಿದು ತೂರಾಡೋ ಬಾಡಿ ಅಲ್ಲ. ಅವನಿಂದನೇ ಟ್ರಾಫಿಕ್ ಜಾಮ್ ಆಗೋದು. ಇನ್ನೊಂದು ಬಿಲ್ಡಪ್ ಹೇಗ್ ಕೊಡ್ತಾನ್ ಗೊತ್ತಾ? ಅವನೇ ಟ್ರಾಫಿಕ್ ಪೊಲೀಸ್ ಅನ್ನೋ ಥರ ಒದ್ದು ಓಡ್ಸೋಣ ಅಂದ್ರೆ ಪೊಲೀಸರು ಕುಡ್ಕೊಂಡು ಹೊಡೆದ್ರು ಅಂತ ಸುದ್ದಿ ಆಗುತ್ತೆ. ಹತ್ರ ಹೋಗಿ ಮಾತಾಡಿ ಕಳ್ಸೋಣ ಅಂದ್ರೆ ಬಿಗ್ ಬಾಸ್ ಪ್ರಥಮ್ ಮೈ ಮೇಲೆ ಬಂದೋ ಥರ ಆಡ್ತಾನೆ. ನೈತಿಕತೆ ಇಲ್ಲ. ಖಂಡಿಸ್ತೀನಿ ಖಂಡಿಸ್ತೀನಿ ಖಂಡಿಸ್ತೀನಿ. ಅದೇನೋ ಇಂಗ್ಲಿಷ್ನಲ್ಲಿ ಗಾದೆ ಇದೆಯಲ್ಲ, ದೆವ್ವನ್ ನೆನೆದ್ರೆ ಸಾಕು ದೆವ್ವ ಕಣ್ಮುಂದೆ ಪ್ರತ್ಯಕ್ಷ ಅಂತ. ಹಾಗೆ ಅವನೇ ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ, ಇಲ್ಲ ಸರಿಯಾಗಿ ವಿಚಾರಿಸ್ತೀನಿ ಅವನ್ನ. ಒಬ್ಬರಾದರೂ ಒಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಸೊ ಜಡ್ಜಸ್ ಹತ್ರ ಕೇಳಲೇಬೇಕಾಗುತ್ತೆ ಹೇಗಿತ್ತು ಅಂತ ಪರ್ಫಾರ್ಮೆನ್ಸ್. ಸೊ ಗುರುಕುಲೆ ಪನ್ಲೆ ಎಂಚಾಂಡಿ ಒಂಜಿ ಪರ್ಫಾರ್ಮೆನ್ಸ್ ಇದೆ. ಪೊಲೀಸ್ ಮ್ಯಾನ್ರಿಸಮ್ ಪೂರ ಮೈಗೂಡಾಸದಾರೆ. ಸೊಂಟ ಕೈ ದೀಪನ ಪಾತೆರ್ನ ಪೂರ ಎಲ್ಲ ಚೆನ್ನಾಗಿದೆ ಮ್ಯಾನ್ರಿಸಮ್ ಎಲ್ಲ. ಆದರೆ ನೀನು ಇಂಡಿವಿಜುವಲ್ ಆಗಿ ನಿನಗೆ ಸ್ವಲ್ಪ ಕಷ್ಟ ಆಯಿತು. ಸಾರ್ಥಕ್ ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಆಗುತ್ತಾ ಇಲ್ವಾ ನೋಡೋಣ. ಎಸ್ ಥ್ಯಾಂಕ್ ಯು ಮ್ಯಾಮ್. ಪನ್ಲೆ ಎಂಚಾಂಡಿ ಒಂಜಿ ಪರ್ಫಾರ್ಮೆನ್ಸ್ ಇದೆ. ಏನಾಗಿದೆ ಗೊತ್ತಾ? ಮಾತಿದೆ, ಮಾತಾಡಿದ್ಯಾ, ಬಹುಶಃ ನಿನಗೆ ರಿಹರ್ಸಲ್ ಚೆನ್ನಾಗಾಗಿತ್ತಾ?
ಚೆನ್ನಾಗಿ ಮಾಡಿದ್ದೀನಿ ರಿಹರ್ಸಲ್. ಸ್ವಲ್ಪ ಆ ಮಾತುಗಳನ್ನು ಇನ್ನೂ ಬಹಳ ಇಫೆಕ್ಟಿವ್ ಆಗಿ ನಿನ್ನ ವಾಯ್ಸ್, ನಾನು ಯಾವಾಗಲೂ ಯಾಕೆ ನಿಮ್ಮ ವಾಯ್ಸ್ ಬಗ್ಗೆ ಹೆಚ್ಚು ಒತ್ತು ಕೊಡ್ತೀನಿ ಅಂದರೆ ಅದೊಂದೇ ಆ್ಯಕ್ಟರ್ನ ಸ್ಟೇಜ್ ಮೇಲೆ ಬದುಕಿಸೋದು. ನಮ್ಮ ವಾಯ್ಸ್ನ ವೇರಿಯೇಷನ್ ಕರೆಕ್ಟ್ ಬಂತು ಆದರೆ ನಾವು ಬದುಕ್ತೀವಿ, ಇಲ್ಲಾಂದರೆ ಆ್ಯಕ್ಟ್ರು ಸಾಯ್ತಾನೆ. ಇವತ್ತು ನಿನ್ನ ವಿಷಯದಲ್ಲಿ ಆಗಿದ್ದು ಅದೇನೆ. ನಿನ್ನ ವಾಯ್ಸ್ ಥ್ರೋ ಮಾಡ್ತಾ ಇಲ್ಲ, ಈ ಲೆವೆಲಲ್ಲಿದೆ. ಗಂಟಲು ನೋವಾಗಿದೆಯಾ? ಇಲ್ಲ. ನಿನ್ನ ವಾಯ್ಸ್ ಮೇಲೆ ತುಂಬ ಕೆಲಸ ಮಾಡಬೇಕು ನೀನು. ಮೆಂಟರ್ ಎಸ್ ಮೆಂಟರ್. ಹಾಂ, ಓಕೆ. ಚಿಪಿ ಎಂತಾಯಿತು? ಏನಾಯ್ತು ಅವಳದು? ವಾಯ್ಸ್ ತುಂಬ ಲೋ ಇದೆ ಅವಳಿಗೆ ಅಲ್ಲ? ವರ್ಕ್ ಮಾಡಲೇಬೇಕು. ನೀವು ಮೆಂಟರ್ಸ್ ಅದರ ಕಡೆ ಒಂಚೂರು ಗಮನ ಕೊಡಬೇಕು. ಬಹುಶಃ ನೆಕ್ಸ್ಟ್ ನಿಮಗೆ ಅವರೇ ಸಿಗ್ತಾರಾ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಸಿಕ್ಕಿದ್ರೆ ಒಳ್ಳೆ ಟೀಚರ್ಸ್ ಯಾರಾದರೂ ಅವರ ವಾಯ್ಸ್ ಮೇಲೆ ಸ್ವಲ್ಪ ವರ್ಕ್ ಮಾಡಿ. ಮಕ್ಕಳಿಗೆ ವಾಯ್ಸ್ ಇಲ್ಲ ಅಂದರೆ ಸ್ಟೇಜ್ ಮೇಲೆ ಅವ್ರಿಗೆ ಏನು ಮಾಡಿದರೂ ಖುಷಿ ಕೊಡಲ್ಲ. ಪಾಪ ಅವಳು ಕಷ್ಟಪಟ್ಟು ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿಕೊಂಡು ಏನೋ ಮಾಡ್ಕೊಂಡಿದ್ದಾಳೆ ಅಲ್ವಾ ಕಂದ? ಸೊ ಅದಕ್ಕೆ ತಕ್ಕ ಪವರ್ಫುಲ್ ಒಂದು ವಾಯ್ಸ್ ಬೇಕಿತ್ತಲ್ವಾ? ನೀನು ಆ್ಯಕ್ಟ್ರು, ನೀನು ಯಾವ ಪಾತ್ರ? ನೀನು ಪೊಲೀಸ್ನವ್ರ ಪಾತ್ರ. ಟ್ರಾಫಿಕ್ ಪೊಲೀಸ್. ಅದೇ ಟ್ರಾಫಿಕ್ ಪೊಲೀಸೇ, ಅವ್ರು ಪೊಲೀಸ್ನವರೇ ಅವರು. ಓಕೆ, ಆದರೆ ಅದಕ್ಕೊಂದು ಸಣ್ಣ ಗತ್ತಿರುತ್ತೆ. ಬೇಜಾರು ಮಾಡ್ಕೋತೀಯ, ಆದರೆ ಒಂದು ಸಣ್ಣ ಪೊಲೀಸ್ನ ಒಂದೊಂದು ಸಣ್ಣ ಎಲಿಮೆಂಟ್ ಬೇಕಲ್ವ ನನಗೆ, ಅಲ್ವಾ ಕಂದ? ನೆಕ್ಸ್ಟ್ ಟೈಮ್ ಪಾತ್ರ ಮಾಡುವಾಗ ನೀನು ಯಾವ ಪಾತ್ರ ಮಾಡ್ತೀಯಾ, ಅದು ಸೌಮ್ಯನಾ ಇಲ್ಲ ಪವರ್ಫುಲ್ ಪಾತ್ರನಾ, ಇದರ ಬಗ್ಗೆ ಒಂಚೂರು ಗಮನ ಕೊಡಬೇಕು. ಅದನ್ನು ಕ್ಯಾರೆಕ್ಟರೈಸೇಷನ್ ಅಂತೀವಿ ನಾವು, ಪಾತ್ರ ನಿರ್ವಹಣೆ. ಓಕೆ, ಅದಾಗಬೇಕು. ಓಕೆ, ಎಸ್ ಮಂಜು ಬ್ರೋ ಪನ್ಲೆ. ಅನುಷ್ಕಾ, ಸಾರ್ಥಕ್, ಅರೆ ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ಹೋಗಿರೋದಾಗಿರಬೇಕು ನಿನ್ನೆ. ಆದರೂ ಆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿತ್ತು ಮಗುವಿದ್ದು. ಒಂದು ಜೊತೆಗಿರುವಂಥ ಒಬ್ಬ ಕಲಾವಿದ ಇಲ್ಲಾಂದರೆ ಎಷ್ಟು ತಾಪತ್ರೆ ಆಗುತ್ತೆ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಿದೆ, ನಾಟಕದವರಿಗೆ ಗೊತ್ತಿರುತ್ತೆ. ಯಾವತ್ತೂ ಒಂದು ಕಲಾವಿದ ಮುಖಕ್ಕೆ ಬಣ್ಣ ಹಚ್ಚಿ ಒಮ್ಮೆ ಕಮಿಟ್ ಆಗಿದ್ರೆ ಅವನು ಎಷ್ಟು ದೊಡ್ಡ ಅವಕಾಶ ಬಂದರೂ ಇದನ್ನು ಮುಗಿಸಿ ಹೋಗ್ಬೇಕು ಅಲ್ಲಿಗೆ. ಅದು ಪ್ರತಿಯೊಬ್ಬ ಕಲಾವಿದರು ಜೀವನದಲ್ಲಿ ಇನ್ನು ಯಾವ ಲೆವೆಲಿಗೆ ಬೆಳಿತೀರಾ ಗೊತ್ತಿಲ್ಲ, ಅಳವಡಿಸಬೇಕು. ನಮಗೆ ಎಷ್ಟು ದೊಡ್ಡ ಅವಕಾಶ ಬರಲಿ, ನಾವು ಒಂದು ದಿವಸ ಮಾತು ಕೊಟ್ಟಿದ್ದೇವಾ, ಕಲೆಯಲ್ಲಿ ಮಾತೇ ಖಂಡಿತ ಆ ಮಾತಿಗೆ ಬೆಲೆ ಕೊಡಬೇಕು. ಸೊ ನೀವು ಮಾಡಿದ್ದೀರಾ, ನಾಳೆ ಇನ್ನೂ ಚೆನ್ನಾಗಿ ಮಾಡ್ತೀರಾ ಅಂತ ಧೈರ್ಯ ಇದೆ. ಅವರಿಗೂ ನಾನು ಭರವಸೆ ಕೊಡ್ತೀನಿ, ಆದಷ್ಟು ಚೆನ್ನಾಗಿ ಮಾಡಿದ್ದೀರಾ. ನಿಮ್ಮ ಯಾವ ಪ್ರಾಬ್ಲಮ್ ನಮ್ಮ ಕಣ್ಣೆದುರು ಇದೆ ಅಲ್ವಾ, ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ. ಸೊ ನಿಮ್ಮ ಹತ್ರ ನಾನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ಖಂಡಿತ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿದ್ದೀರಾ, ನೈಸ್ ಪರ್ಫಾರ್ಮೆನ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ಬ್ರೋ. ಟೋಟಲ್ ಆಗಿ ಜಡ್ಜ್ಮೆಂಟ್ ಏನು, ಸೇಫ್ ಝೋನಾ ಅಥವಾ ಡೇಂಜರ್ ಝೋನಾ? ಎಲ್ಲರೂ ಇದರಲ್ಲಿ ಒಂದು ತಿಳ್ಕೊಳ್ಬೇಕೇನಂತ ಹೇಳಿದ್ರೆ, ಕಾಂಬಿನೇಷನ್ ಇದ್ದ ಆರ್ಟಿಸ್ಟು ಯಾರು ಕೈ ಕೊಡಬಾರ್ದು. ಕೈ ಕೊಟ್ಟರೆ ಅದರಿಂದ ಅವ್ರು ಮಾಡಿದ ತಪ್ಪಿಗೆ ಇನ್ನೊಬ್ಬರಿಗೆ ಶಿಕ್ಷೆ ಆಗ್ತದೆ. ಆದರೆ ಅನುಷ್ಕಳ ಪ್ರಯತ್ನಕ್ಕೆ, ಅವಳ ಡೆಡಿಕೇಶನಿಗೆ ಒಂದು ದಿವಸದಲ್ಲಿ ಅವಳು ಬೇರೆ ಸ್ಕ್ರಿಪ್ಟ್ ಮಾಡಿರ್ಬೋದು ಅದನ್ನು ಬಿಟ್ಟು. ಆ ಕಾರಣಕ್ಕೋಸ್ಕರ ಅವಳಿಗೆ ಮಾತ್ರ ಇದು ಒಂದೇ ಸಲ ಆಗೋದು, ಈ ಥರ ಒಂದೇ ಸಲ, ಇನ್ನೊಮ್ಮೆ ಯಾರಿಗೂ ಇದು ಕ್ಷಮೆ ಇಲ್ಲ. ಇದು ಅನುಷ್ಕಳ ಡೆಡಿಕೇಶನಿಗೆ ಅವಳನ್ನು ನಾವು ಸೇಫ್ ಝೋನಿಗೆ ಕಳಿಸ್ತಾ ಇದ್ದೇವೆ. ಎಸ್, ಸೇಫ್ ಝೋನ್ ಹೋಗ್ತಾ ಇದ್ದೀರಾ, ಹೋಗಲ್ಲಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಒಂದೊಳ್ಳೆ ಪರ್ಫಾರ್ಮೆನ್ಸ್ಗೆ. ಆ್ಯಂಡ್ ಒಂದಂತೂ ಎಲ್ಲ ಪುಟಣಿಗಳಿಗೆ ಹೇಳಲೇಬೇಕಾಗುತ್ತೆ, ಒಮ್ಮೆ ಈ ಶೋಗೆ ಕಮಿಟ್ ಆಗಿದ್ದೀರಾ ಅಂತಂದರೆ ಯಾವುದೇ ಒಂದು ಬೇರೆ ಅವಕಾಶ ಬಂದರೂ ಕೂಡ ನೀವು ಇದನ್ನು ಕಂಪ್ಲೀಟ್ ಮಾಡೇ ಹೋಗಬೇಕು. ಓಕೆ, ಇಲ್ಲಿ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿ ಆದ ನಂತರ ಏನು ಬೇಕಾದರೂ ಮಾಡ್ಬೋದು. ನಿಮ್ಗೆ ಯಾವ ಅವಕಾಶ ಬಂದಿದೆ ಅಲ್ಲಿ ಹೋಗ್ಬೋದು. ಓಕೆ, ಆ್ಯಂಡ್ ಮ್ಯಾಮ್ ಒಂಚೆ ಪರ್ಫಾರ್ಮೆನ್ಸ್ ಇತ್ತಿನಾರ್ನ ಸೊ ಕೊರಿಯರ್ ನೆಕ್ಸ್ಟ್ ವೀಕ್ಡ್ ಇಂಚಾನಗ ಡಿವೈಡ್ ಆದುಪ್ಪುಂಡು ಟೀಮ್. ಸೊ ನೆಕ್ಸ್ಟ್ ಪಂಡ ನೆಕ್ಸ್ಟ್ ವೀಕ್ಡ್ ಏರಂಡಲ ಇಂಚ ಮಿಸ್ ಆಂಡ ಡೈರೆಕ್ಟ್ ಆದು ಎಲಿಮಿನೇಷನ್. ಡೈರೆಕ್ಟ್ ಎಲಿಮಿನೇಷನ್. ಓಕೆ, ನೆಕ್ಸ್ಟ್ ವೀಕ್ ಹೀಗೆ ಏನಾದರೂ ಮಿಸ್ ಆದರೆ ಡೈರೆಕ್ಟ್ ಆಗಿ ಎಲಿಮಿನೇಷನ್ ಅಂತೆ. ಸೊ ಎಸ್, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಈಗ ನೆಕ್ಸ್ಟ್ ಮುಂದಿನ ಪರ್ಫಾರ್ಮೆನ್ಸ್ ಏನಾಗಿರುತ್ತೆ ಅಂತ ನೋಡೋಣ. ಜೂನಿಯರ್ಸ್ ಡ್ರಾಮಾ ಪಂಡ, ಜೂನಿಯರ್ಸ್ ಡ್ರಾಮಾ ಪಂಡ. ಎಸ್, ಅನುಷ್ಕಾ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಸೇಫ್ ಝೋನ್ಗೆ ಹೋದರು. ಸೊ ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ
ಅತೀಶ್, ಜಾನ್ವಿ ಆ್ಯಂಡ್ ಅಪೇಕ್ಷಾ. ಸೊ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರಾ ಅಥವಾ ಸೇಫ್ ಝೋನ್ ಹೋಗ್ತಾರಾ, ಡೇಂಜರ್ ಝೋನ್ ಹೋಗ್ತಾರಾ, ಎಲ್ಲಾನು ಕಾದು ನೋಡಬೇಕು ಅಂತಂದರೆ ಅವ್ರು ಸ್ಟೇಜ್ ಮೇಲೆ ಬರಲೇಬೇಕು. ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅತೀಶ್, ಜಾನ್ವಿ ಆ್ಯಂಡ್ ಅಪೇಕ್ಷಾ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಅವ್ ನುಂಗಿತ್ತ ಇಜ್ಜ ಅಂದು ಗೊತ್ತಿಂಚಿ ಆಂಡ ಇಂದೇನು ಕಜ್ಜಿಪ್ಪು ಮಂದದು ನುಂಗುನಿ ಗ್ಯಾರಂಟಿ. ನಿತ್ತ ಯಾನು ನುಂಗ್ವತ್ತ ಓ ಎನ್ನ ಕೋರಿ, ನಿನ್ನ ನಿತ್ತ ಯಾನು ನುಂಗು ಉಲ್ಲ ಬಾರಿ ಒಲ್ಲುದ ನಿನ್ನಲ ಗೋರಿ, ದುನ್ನಾಲ ಉಲ್ಲಲ ಬಾರಿ ಒಲ್ಲುದ ನಿನ್ನಲ ನಾಲಿ ಪದಗದ ಗಜಪುಲ ಮಂತಿರಿಯ ನುಂಗ್ವತ್ತ ಓ ಎನ್ನ ಕೋರಿ, ನಿನ್ನ ನಿತ್ತ ಯಾನು ನುಂಗ್ವತ್ತ. ರುಚಿ ಯಾನ ಲಕ್ಕದ ಕನೈನ ಕೋರಿ ಕೊವ್ವು ಚೆತ್ತಿತ್ತಿನ ಲಕ್ಕದ ಕಂತಿನತ್ತಿ ಕಂಡಿದ ಕನೈನಿ ಎದಪ್ಪನ ಯಾನ ಈತ ಮಲ್ಲಡು ಬಾತು ಗೊತ್ತಾಣ ಮಿನಿ ಅನ್ನ ಮರ್ಯಾದೆ ಕರಿ 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 ಏರೆ ನಾಯೆ ಕಟ್ಟಿತ್ತಿ ಕೋರಿ ಯಾನೆ ಲಕ್ಕದ ಕಂತನ ಪೀಸ್ ಪೀಸ್ ಮಾಡ್ತಿದ್ದು ತಿನ್ನೋಡು, ಪೀಸ್ ಪೀಸ್ ಮಾಡ್ತಿದ್ದು ಹಾ ಪನ್ನಗನೆ ಬಾಯಿಡು ನೀರು ಜಪ್ಪುಡು ಓ ಕೀರ್ತನ ಅರೆನ ಬಾಯಿಡು ಉಬ್ಬಿ ನೀರು ಜಪ್ಪರ ವಿಷಯ ಬತ್ತೊಂದು ನಮ್ಮ ಮಂಜನ್ನೆ ಪಂಡು ಒಂಚಪ್ಪು ಮನವೇ ಹೇಪಲ ಕೂದಿನೆ ಸುಕ್ಕ ಮಂತದ ತಿನ್ನೋಡು ದಾಯ್ ಪಂಡ ಅವ್ ಪಕ್ಕ ಕಲ್ಯಪ್ಪುಡು ಮನಕ್ಕೆ ಅವ್ ಮನದಾನಿಗೆ ಹೊರೆಯಿಂದ ಅವು ಪರಂಗಡು ಬೊಕ್ಕತಾದ ಗೊತ್ತುಂಡೆ ಎನ್ನ ಗೋಡದಿನ ಚೋರೆ ಕೋರಿಕನಲ್ಲಿ ಕೋರಿಕನಲ್ಲಿ ಕೋರಿಕನ ನಮ್ಮಡ ಕಾಲ ಇಜ್ಜ ಆಂಚ ಒಲ್ಪಡ್ದು ಕನ ಆಂಚ ಕೋರಿ ಲಕ್ಕ ಅದು ಕನ ಯಾನು ಸುರು ಸುರುಕ್ಕೆ ಎಂಡೆ ಎಂಕ ಕಂಡರ ಕಲ್ಪ ಈ ಕೀರ್ತನೆ ಕೀರ್ತದುಲೆ 6 ಸಾವಿರ ದುಡ್ಕೊಂಡೆ ఇతర 14 తలక మన్ పేరే పోతా ఈ ప్రాయడు గోడా ఈ దాలా పన ఉల్లటాన లక్కదు ఇది బత్తిన మనసే ఉల్లాస అందియా యంకుల అంచనే అందియా కోడ కాల్మంతున దారెత్తుజ యాను గట్టెను ఉందు జేదిని కజకు కోరిద అంచ కోరియా ಊಟಲ್ಲರಿಯಾ ಅವ ಅವು ಕೆಂಪು ಕಲರ್ ಐಕ್ ಒಂದು ಮರಿಮಾಲು ಕೆಂಪು ಸಮ ಯಾನು ಮತ್ತನಗಲ ಕೆಲ ತೊಂದಿತ್ತು ಅವು ದಾದಕ್ಕೆ ಕೆಲ ತೊಂದಿತ್ತೀನಿ ಬೊಕದಾದ ಅಂತಿನಿ ಅಂಕು ದಾಯದು ಪರಬಗು ನನ್ನ ಓಲ ಅಲೆನ ಇತ್ತಿ ಅವು ಪಡು ಇಕು ಶೋಕು ಒಮ್ಮುಂಡು ಕೆಂಪು ಕಲರ್ ಸಮ ಕೋರಿ ಕೆಂಪು ಕಲರ್ ದನೆ ಓ ದೇವರೇ
నిన్న మగేల మర్మనుల ఎంచోలేరు దాద పంపిన్యా కోరికల పెరాత సురువాపు నిన్న మర్మలన సిప్రవ సక్కయన్న మగే అలికి తొక్క పాసరుವೆ కోజును కోరిತ ಕಥ ಜಪುಗ ಓ ದೇವರ ಎಲ್ಲ ಪುಣ್ಯಕಾಂಡ ಅರಣ ಇಲ್ಲಡಿ ಕೋರಿಕೆ ಸಿಗಿನ ಕೋರಿಕ ಜಪುಲ ಕಥ ಜಪುರಿ ಓ ದೇವರ ಇದು ಕೋರಿದ ಜಂಬರನೆ ಬಟ್ಟಿ ಎಲ್ಲ ಬೋಡಗಿ ಕೋರಿದಿಂದಿನ ಮನ್ನಿತೆ ನಡಿ ಪತಂಗ ಕೋರಿ ಈರೆ ಪತಂಗ என்ன தப்பாண்டு ஏழைகளை பலசி ಗೊತ್ತಾಡ என்ன மரியாதை போகுது இந்த ஏரியா என்ன கைட்டு கோரி கொடுத்து என்ன பலசி பண்ணுது லவனா ಈ ಜಗತ್ತೆ என்ன கைட்டு கோரி கொடுக்கணும் ಕೊಡ್ತೆ ಅದ ಮತ್ತೆ ಜನ ಕೊಡ್ತೆ ಯಾವುದಂಡಿಯಾ ಉಪ್ಪಡಿಯ ನಿಕ್ಕ ಆ ದೇವರೇ ಜವಾನನ ರೂಪಡು ಬತ್ತದು ಕೋರಿ ಕೊರ್ಲಿ ಕಲ್ತಿನ ಇನ್ನೊಟ್ಟಿಗೆ ಸೇರಿ ಒಂದಂತ ಮಾಡ್ಕೊಂಡು ಒತ್ತಂತ ಮಾತ್ರ ಅಂದ ಅಂದು ಒತ್ತತ್ತು ಅಲಕ್ಕ ಬಕ್ಕಾವು ಹೌದು ಸ್ವಾಮಿ ಇದ್ದದ ಪರಿಸ್ಥಿತಿ ಅಂಚೊಂದು ದಾದಾಂಡಲ ಆಸೆಂಡ ಎನ್ನ ಜೋಕುಲ್ಡ ನಕ್ಕುಡ ಕಾಲ ಬೈದದು ನೀ ಮುಟ್ಟ ಎನ್ನ ಮಗೆ ಅಮ್ಮ ಇರಿಗೆ ದಾದ ಬೋಡು ಇನ್ನ ಆಸೆ ದಾದ ಬದುಕೆ ಯಾದಿಕ್ಕೆ ಎಗಡ ಪಂಜನ ಇಲ್ಕಂಡ ಸುರುವಾಪುಡೆದ ಬರ್ಬಲನ ಸುಪ್ರಭಾತ ಬಂದೆ ಆಯ್ದ ಪೊಡೆದಿನೊಟ್ಟಿಗೆ ಸೇರ್ದು ಎಕ್ಕೆ ತೆರ ತುಂಬೆರು பெத்தி அப்ப வந்து தூக்குஜரு தாதாடல பண்ண பண்ணாடா ಕಿರಿಕಿರಿ ಆಪುಂಡು ಪ್ರಾಯದ ಕುಲ್ಪಾಟ ಸಸಾಲ ಇದು ಮಗಡು ಅಕ್ಲಿ ನೀ ಎಲ್ಲಿರ್ದು ಮಲ್ಲ ಬಂದದು ಇಟ್ಟು ವಿದ್ಯಾಭ್ಯಾಸ ಕೊಡ್ತು ಅಕ್ಕಲ ಕಾಡ್ದ ಬಿಟ್ಟಕ್ಕಲು ಮುತ್ತಲಕ್ಕ ಬಂದದು ಒಂದು ಬಸ್ಸ ಇವಾಗ ಅಗಲ ಜೀವನ ನಜು ಪೊಂದು ಬಂದಿವಾಗ ಅಪ್ಪನ ಮದಪುರಯ ಇಚ್ಚಿನ ಜೋಕುಲು ಪೋಡ ದಾದಾಡಲ ಪಟ್ಟು ಬಂದಾಡ ಕಿರಿಕಿರಿ ಆಪುಡು ಆಶಾ ಮಗು ಪಾಡುವೆ ಬಂದಿರು ಅವೇ ಜೋಕುಲು ಎಲ್ಲೆಡಿ ಏನೇ ಕಿರಿಕಿರಿ ಲೂಟಿ ಬಂದಿಡಲ್ಲ ಆಶಾ ಮಗು ಪಾಡಂತೆ ಏನೇ ಕಷ್ಟ ಆಡಲ್ಲ ಅಗಲ ಜೋಕುಲು ಅಗಲೊಟ್ಟಿಗೆ ಉಪ್ಪಡು ಅಗಲ ಅಮ್ಮವರ ಪ್ರೀತಿ ಅವನ ತಿಕ್ಕಡು ಬಂದು ಹೋಗಿಡು ಮಲ್ಲವಪ್ಪುನಲೇ ನಿಜವಾದ ಅಪ್ಪ ಕುಲ್ಲಿ ಹೋಗಿಡು ಬಂದದು ಕೈತಲು ಕುಲ್ಲಿ ಅಲ್ಲ ಆಕದಲ್ಲಿ ಎದಬಹುದು ಆನೆ ಕೈತಲು ಕುಲ್ಲೊಚ್ಚಿ ಅರಣ ಪಾತರೊಚ್ಚಿ ಸೀಗೆ ಮಗನಡು ಬರ್ಬಲು ಅವೇ ಬಾಲದ ಎಲ್ಲರು ಚಾಕಿರಿ ಮಾಡ್ತಾರೆ ದೀಪಾರ ಅಲ ಬೆನ್ನಿದಿದ್ದಾರೆ ಅವ ಯಾರು ನಮ್ಮ ಬೇನೆ ಮಕ್ಕಳಿಗೆ ದಾದ ಬಂದು ಗೊತ್ತಾವಡ
पावडू गीते के निकला अपना मन एट्टेड तोले अपना मन कन्नड़ नीर जपटा వచ్చి అకులు విని కొరగిది సైతడా అవే వల్ల శాಪ ಅದು ಸತ್ಯ. ಈಗಿನವರು ನಮ್ಮಂತ ಮುದುಕರನ್ನು ಮಾತ್ರ ಅಲ್ಲ, ಅವರ ಅಮ್ಮ ಮಕ್ಕಳನ್ನು ಕೂಡ ಮನೆ ಕೆಲಸದವರ ಹತ್ರ ಪ್ಲೇ ಸ್ಕೂಲ್ ಬೇಬಿ ಸಿಟ್ಟಿಂಗ್ ಅಂತ ಬಿಟ್ಟು ಕೆಲಸಕ್ಕೆ ಹೋಗುತ್ತಾರೆ. ಪಾಪ ಆ ಮಕ್ಕಳಿಗೆ ಸರಿಯಾಗಿ ಅಮ್ಮ ಅಪ್ಪನ ಪ್ರೀತಿ ಕೂಡ ಸಿಗಲ್ಲ. ಇಂಥ ಮುದುಕರನ್ನು ಅಬಲಾಶ್ರಮ ವೃದ್ಧಾಶ್ರಮಕ್ಕೆ ಹಾಕುತ್ತಾರೆ. ಎನ್ನದೇನೆ ಎಂಕೆ ಪೂರ ನಮ್ಮ ಹಣೆಬರ ತೂಲೆ ಇಂಚಿತ್ತಿ ಅವೇತೋ ಪ್ರಾಯದಕುಲು ತಮ್ಮ ಬೇನಿನ ಪಂಡ್ರೆ ಒಂದೆ ಮನಸ್ಸುಡೆ ದೀದು ಕೊರಗೊಂದುಳ್ಳೇರು. ಕೆಲವು ಈ ಲೋಕಡು ಕೆಲವು ಜನ ಮುಕುಲು ಪನ್ನಂಚಿನ ಮಸ್ತ್ ಜೋಕುಲು ತಮ್ಮ ಅಪ್ಪೆ ಅಮ್ಮನ್ನು ತೂವೆಂಡ್ರೆ ಒಂದೆ ವೃದ್ಧಾಶ್ರಮ ಅಬಲಾಶ್ರಮ ಪಂದು ಸೇರಿಸಾದು ಆಕ್ಲೆನ ಬೇನೆಡು ಆಕ್ಲೆನ ಬೇಜರಡು ಆಕ್ಲೆನ ಶಾಪಗ ಗುರಿಯಾದು ಅವೇತೋ ಜನಕುಲು ಇತ್ತೆಲ್ಲ ಕೊರಗೊಂದುಲ್ಲೇರು. ದಯಮಂತದು ಎಂಕಲು ನಟೋನ್ವಾ ಪ್ರಾಯದಕ್ಲೆನು ಏಪಲ ಸಾದಿಡು ಬಿಡೋಚಿ ಆಶ್ರಮಗು ಸೇರಿಸಾ వచ్చి ದಯಪಂಡ ಒಂಜತ್ತು ಒಂಜಿ ದಿನ ನಮಕ್ಲ ಪ್ರಾಯ ಆಪುಂಡು ಅಪಗ ನಮಲ ಎನ್ನುನ್ನ ಟೈಮ್ ಬರ್ಪುಂಡು. ಪ್ಲೀಸ್ ನೆನಪು ದೀಲಿ. ಎಸ್ ಎಸ್ ಫಸ್ಟ್ ಒಂಜಿ ಬಾಟಲ್ ನೀರು ಕಾಣಲೆ ಮಾರೆ ಅವು ಕೋರಿ ಜೀವ ಉಂಡ ಮಾರೆ ಆನೆ ಗ್ರಿಲ್ ಮಲ್ದಿನ ತೂದು ಪೋತು ನಂದೆ ಕಡೆ ಅತ್ತೆ ಅವು ಪುರ ಉಪ್ಪಡೆ ಒಂದು ಕೆಲವು ಡೈಲಾಗ್ ದೀತಿಲಕತ್ತೆ ನಂಚಿ ಎನ್ನಂಚಿ ತೂದು ದಾದನ ಪಂತಿಲಕತ್ತೇನು ದಾದ ಪಂತಿನೋ ದೀಪಕ್ ಸರ್ ಬಂಡೇರಿ ಆರ್ನಾಟಿಗೆ ಇಜಿಜಿ ಮಲ್ಲೆ ಜಾರ್ ಪಂಡೇಜಿನೆಲ್ಲ ಪನೋಲಿ ಅವೇ ಪೋಡಿ ಹೊಡ್ಚಿ ಎನಾರ್ದು ಆರು ಆರು ಆರಪ್ಪಜೆ ಯಾನೆ ಓಡಿ ನಾನು ಏತು ಪೋರಂಡ ಇಂಥ ಮರ್ಯಾದೆ ಹೋಲ್ಸ್ಕೊಂಡು ತೌಲಪ್ಪಡೆ ಮಾನವರೇ ಅರೆಡ್ದು ಸ್ಟಾರ್ಟ್ ಮಾಡ್ಬಗಾನೆ ಮಾನವರೆಡ್ದು ಸ್ಟಾರ್ಟ್ ಮಾಡ್ಬಗಾನೆ. ಓಕೆ ಲೆಟ್ಸ್ ಸ್ಟಾರ್ಟ್ ವಿತ್ ಮಂಜು ಬ್ರೋ ಪಲ್ಲೆ ಎಂಚಾಡಿ ಒಂಜಿ ಪರ್ಫಾರ್ಮೆನ್ಸ್ ಇರೆಗೆ ಬೇರೆ ಕಾರ್ನರ್ ಜಾನ್ವಿ ಕುಡೋರ ಒಂಜಿ ಎಂಟ್ರಿ ಕೊರ್ಲೆಗಿರು 2 ಸತಿ ಕೊರ್ದಾನ 3 ಸತಿ ಕೊರ್ಲೆಗಿರು ಎಸ್ ವಿತ್ ಮ್ಯೂಸಿಕ್ ಇಡ್ ಅರ್ನ ಎಂಟ್ರಿ ಒಂಜಿ ಪ್ರೊಫೆಷನಲ್ ಆದ ಮಲ್ಲಿಜ್ ಒಂಜಿ ಪ್ರೊಫೆಷನಲ್ ಅಂತ ಆದೊಂಜಿ ಇತ್ತು ಬಾರಿ ಪೊರ್ಲಿತ್ತು ಒಂಜಿ ಪ್ರಾಯದಕ್ಲ ಒಂಜಿ ಬಲ್ತೊಂದು ಬರ್ಪುನ ಒಂಜಿ ದೊಡ್ಡ ಬಲ್ಲದೆ ಅಂತ ಮನೊಂದು ಬರ್ಪ ಐಟ್ಲ ಒಂಜಿ ಪ್ರಾಯದಕ್ಕಲೆಕ್ಕ ಬರ್ರೆಲ್ಲ ಐಟ್ಲ ಒಂಜಿ ಎಡ್ಡೆ ಬೇಲಂಡು ಅವು ಒಂಚೂರು ದೆರ್ಪುಲೆಗೆ ಇಂಚ ದೆರ್ಪುಲೆಗೆ ಚೂರು ಶೂ ಪೂರ ಪಾಡೊಂದು ಪಾಶ್ ಶೂ ಪಾಡೊಂದು ಜಾಗಿಂಗ್ ಬೈದಿನಿ ಬಾರಿ ಅಂಚವು ದೀಪಕ್ ಎಸ್ ದೀಪಕ್ ಪ್ಲೀಸ್ ಸ್ಟೇಜ್ ಮೇಲೆ ಬಲೆ ಎಡ್ಡೆ ಕಲಾವಿದರು ಬಾರಿ ಶೋಕು ಅಭಿನಯ ಮಲ್ಪೇರು ಖಂಡಿತವಲ್ಲ ಅಕ್ಲೇನು ಪಳಗಾರೆ ಬಾರಿ ಕಷ್ಟ ಉಂಡು ನಾನೆಲ್ಲ ಮಲ್ತಿದ್ದಾರೆ ಅಂಡ್ ಒಂಜಿ ವಿಷಯ ಮನ ಸ್ಕ್ರಿಪ್ಟೆಡ್ ಕೆಲವು ಡೈಲಾಗ್ ಸಿಂಕ ಒಂದಿಜ್ಜ ಅಂಡು ಓಲ್ ಗೊತ್ತಂಡೆ ಆ ಬಾಲ್ಯ ಅವಲ್ಲಿ ಹೋದು ಪಿರವು ಕುಲ್ದಿತ್ತು ಪುನಾಗ ಮುಕ್ಕುಲು ಪಾತಿರು ಅಂತಾರೆ ಎದುರು ಅವು ಟೈಮಿಂಗ್ ಮುಕ್ಕುಲು ಕಾಪುಲೆ ಕಂಡು ಕಾತು ಅಂತಾರೆ ಅವಳು ಒಂಚೂರು ಇರೆಗೆ ಓಲ ಒಂಚೂರು ಬೋರು ಅನ್ನೋ ಒಂದು ಬಣ್ಣಗೆ ಅವಳೊಂಜಿ ಕಾತೊಂದುಲ್ಲೇರು ನಾನು ನಮಕೊಂಜಿ ಸಿಂಕ ಒಂದಿಜ್ಜ ಅಂಡು ಅವು ಬುಡ್ನ ಬಾರಿ ಪುರ್ಲು ಅಭಿನಯ ಮಲ್ತೇರು ಪಕ್ಕ ಲಾಸ್ಟ್ ಎಂಡಿಂಗ್ ಮೆಸೇಜ್ ಬಂದಾಗ ಆ ರೆಡ್ಡೆ ಬುಲ್ತೇರು ಫುಲ್ ಇನ್ವಾಲ್ವ್ಮೆಂಟ್ ಆಯ್ರು ಪಕ್ಕ ಮೇರ್ನ ಮೆಸೇಜ್ ಒಂಚೂರು ಆ ಆ್ಯಕ್ಟಿಂಗ್ ಅದು ಪಿದೇ ಬರ್ತೀರ ಅವಾಗ ಲಾಸ್ಟ್ ಟೈಮ್ ಮಸ್ತ್ ಎಡ್ಡೆ ಮಲ್ತೇರು ಲಾಸ್ಟ್ ಮೆಸೇಜ್ ಬಂದಾಗ ಆ್ಯಕ್ಟಿಂಗ್ ಅದು ಪಿದೇ ಬರ್ತೆ ಡೈಲಾಗ್ ಆರು ಅಂತ
ಅಂಚಾದ ಬೊಕ ಅರ್ನ ಮುಂಡಸ್ತ ಅರ್ನ ಅರ್ ಕೋರ್ದಟ್ಟ ಪೋಪನಕ್ಲಗನೆ ಉಲ್ಲಿರಾರ್ ಒಲಣ್ಣ ಕಟ್ಟಾಗ ಪೋಪಾರ ಈರೆ ಕಟ್ಟಾಗ ಪೋಪಾರೆ ಹಾಂ ಪೋಪಾರ ಸರಿ ವೆರಿ ನೈಸ್ ಪರ್ಫಾರ್ಮೆನ್ಸ್ ಶೋಕಾತ್ ದೀಪಕಣ್ಣ ಸೂಪರ್ ಸೂಪರ್ ಎಸ್ ಥ್ಯಾಂಕ್ ಯು ಸೋ ಮಚ್ ಮಂಜು ಬ್ರೋ ಮ್ಯಾಮ್ ಪನ್ಲೆ ಎಂಚಾಂಡಿ ಒಂಜಿ ಪರ್ಫಾರ್ಮೆನ್ಸ್ ಕೋರ್ದ ಕಟ್ಟದ ಪರ್ಫಾರ್ಮೆನ್ಸ್ ಅತೀಶ್ ಕೋರ್ದ ಕಟ್ಟಗೆ ನಿಜವಾದ್ಲ ಪೋಪಾರ ಇದು ಅನ್ನ ಅವು ಸ್ಕೂಲಿಗೆ ಹೋಗಿ ನಾವು ಸ್ಕೂಲಿಗೆ ಹೋಗ್ಪಾರ ಕೋರ್ದ ಕಟ್ಟಗೆ ಹೋಗ್ಪಾರ ಹೆಂಗಿತ್ತವು ಕ್ಲಿಯರ್ ಅವ್ಡು ಏರಲ್ಲ ಪಪ್ಪ ಏರ್ ಲಕ್ಕದುಂತಲೇ ಪಪ್ಪ ಇದ್ದೀರಾ ಏ ಸರ್ ಓಕೆ ಸ್ಟೇಜ್ ದ ಮಿತ್ತೆ ಬರ್ತೀನಿ ಕೋರ್ದ ಕಟ್ಟಗ್ಲೊತ್ತೊಂದು ಕೊಂತಾರ ಏನು ದಾಯಿಗೆ ಪಂಡ ಎಸ್ ನಿಕ್ಲು ಲಂಬೋರ ಜಂಕ ಆಯನ್ ತೂನಾಗ ಆಯಗ ಕೋರಿದೊಟ್ಟಿಗೆ ಮಸ್ತ್ ರ್ಯಾಪ ಉಂಡು ಒಂದು ಗೊತ್ತಾಂಡು ಆಯೆ ಕೋರಿನ ಒಂಜಿ ಪ್ರಾಪರ್ಟಿ ಅದು ಯೂಸ್ ಮಲ್ದಿಜೆ ಆಯನ ಒಂಜಿ ಕ್ಯಾರೆಕ್ಟರ್ ಲೆಕ್ಕ ಯೂಸ್ ಮಲ್ತೊಂತೆ ಓಕೆ ನಿಕ್ಲು ಒಬ್ಸರ್ವ್ ಮಲ್ದಾರ ಇಜ್ಜ ಆಯ ಮುಟ್ಟೊಂತೆ ತಟ್ಟೊಂತೆ ಮಂಡೆಪ ಪೂಜೊಂತೆ ಅವು ಕಂಡದ್ನ ಕೋರಿನ ಏರ್ಲ ಮುಟ್ಟುಜೇರು ತಟ್ಟುಜೇರು ಅರ್ಥ ಅಂಡ ಆಯ ಮಲ್ತದ ಐಕಿಂಗ್ ಒಂಜಿ ಡೌಟ್ ಅಂಡ ಆಯ ಬಹುಶಃ ಆಯ ಓಲ ತೂತೆ ಅಥವಾ ಅದನ್ನು ಮಲ್ದೇವೆಂದು ಬೊಡ್ಚಿ ಎರಡನೇ ಬೊಚ್ಚಿ ಓಕೆ ಎರಡನೇದಾದ ದಯಪಂಡ ಜೋಕ್ಲು ಬಾರಿ ಬೇಗ ಅಟ್ರಾಕ್ಟ್ ಆಪ ಆಯ್ ಆ್ಯಕ್ಟಿಂಗ್ ಎಡ್ಡೆ ಮಲ್ದೆ ಅತೀಶ್ ಆ್ಯಕ್ಟಿಂಗ್ ಎಡ್ಡೆ ಮಲ್ದರ್ ಆಂಡ ಈರನ್ನು ಪಿರಾವುಕೊಂದು ಕುಲ್ಲ ಇರತ್ತೆ ಅವು ಹೆಂಗೆ ಬೊರ್ಚಿತ್ತಿಂದ ಆಪಡು ಓಲ ಅವರೊಂಚು ದುಂಬು ಮುಲ್ಪ ಓಲ ಕುಲ್ಲಾದುಂಡ ಈರ್ ಎಂಗ್ಲೆ ತೋಜುದುವರ್ ಅವು ಪಿರಾವುಡು ಈರಾಯ್ತು ಈರೇ ಎಲ್ಲಿಯ ಬಾಬಲೆಕ್ಕ ಒಲ್ಲರು ಆ ಕಟ್ಟೆದ ಪಿರಾವುಡು ಕುಲ್ದಿನ ಉಂಡತೆ ಅವ್ರು ಎಂಗ್ಲಿಗೆ ಈರ್ ತೋಜಿನೇ ಇಜ್ಜಾರು ಅಂಚಾದು ಅಕ್ಲನ ಪಾತೆರ ಬಕ ಈರ್ನ ಪಾತೆರಗ ಸಿಂಕ ಒಂದಿಜ್ಜಾಂಡು ಓಕೆ ದೀಪಕ್ ಅವು ಒಂಜಿ ಪ್ರಾಬ್ಲಮ್ ಆಯ್ನಿ ಎರಡನೇದಾದ ಜಾನ್ವಿ ನಿನ್ನ ಆ್ಯಕ್ಟಿಂಗ್ ಬಿಗಿನಿಂಗ್ದ ಆ ಸ್ಪೀಚ್ದ ಮಾಡ್ಯುಲೇಷನ್ ಪೂರ ಮಸ್ತ್ ಎಡ್ಡೆ ಆಯ್ತಂದು ಓಕೆ ಒಂಜಿ ಎಲ್ಡರ್ಲಿ ಮಾಡ್ಯುಲೇಷನ್ ಇస్తుంది ಬುಲಿಪೆರೆ ಬನ್ನಾಗ ಬಾಬಾದು ಪೋಯ ಕೂಡ ಬರ್ರೆಬಲ್ಲಿ ಮೆಲೋಡ್ರಾಮಾ ಬರ್ರೆಬಲ್ಲಿ ಅವಳು ಆ ಅಮ್ಮನೇ ಪಂಡ್ಲೆಕ್ಕ ಪಕ್ಕ ಕಂಟ್ರೋಲ್ಡ್ ಓಡೆ ಕಟ್ಟಾಗ ಬಿದ್ದಾಡ್ನ ಇರು ಬೊಕ್ಕ ಬೊಕ್ಕ ಬೊಯ್ ಬೊಕ್ಕ ಬೊಯ್ ಗೊತ್ತಾಂಡತಾ ನಾ ಹೇಳಿದ ಅರ್ಥ ಆಗ್ತದೆ ಅಲ್ವಾ ಆ ಮೆಚ್ಯೂರಿಟಿಯಲ್ಲಿ ನೀನು ಜಾನ್ವಿ ಮೆಚ್ಯೂರಿಟಿಲಿ ಅಳೋದನ್ನು ಅಭ್ಯಾಸ ಮಾಡ್ಕೊ ಒಂಚೂರು ಸ್ವಲ್ಪ ತೀರಾ ಮೆಲೋಡ್ರಾಮಾ ಆದಾಗ ಒಂದು ಸ್ವಲ್ಪ ಮೆಲೋಡ್ರಾಮಾ ತುಂಬ ಹೊತ್ತು ರಿಪೀಟ್ ಆದಾಗ ಅದು ಮೊನಾಟನೇ ಆಗಿಬಿಡುತ್ತೆ ಸೊ ಹಾಗಾಗಿ ನಿಜವಾಗ್ಲೂ ನೋವಾದ್ರೂ ಸ್ವಲ್ಪ ಹೊತ್ತು ಅನಿಸ್ಬಿಡುತ್ತೆ ನಮಗೆ ಕೇಳೋವಾಗ ತುಂಬ ರಿಪೀಟ್ ಆಗಬಾರ್ದು ಮೆಲೋಡ್ರಾಮಾ ತುಂಬ ಅಳು ಇದ್ದಾಗ ಕಂಟ್ರೋಲ್ಡ್ ಅಳು ಕಲಿಸಿ ಅವರಿಗೆ ಫಸ್ಟ್ ಎಲ್ರಿಗೂ ಆ್ಯಂಡ್ ಅಕ್ಕ ತಾವು ಚೆನ್ನಾಗಿ ಮಾಡಿದ್ರಿ ಬಿಗಿನಿಂಗಲ್ಲಿ ಭಾಳ ಪವರ್ಫುಲ್ಲಾಗಿ ಪರ್ಫಾರ್ಮೆನ್ಸ್ ಕೊಟ್ರಿ ಆದರೆ ಕೊನೆ ಕನ್ನಡದಲ್ಲಿ ಒಂದು ಸಂದೇಶ ಕೊಟ್ರಲ್ಲ ತಾವು ಮಕ್ಕಳನ್ನು ಬಿಟ್ಟು ಹೋಗುತ್ತಾರೆ ಅವು ಕನ್ನಡ ಒಂದಿಲ್ಲ ಬಕಳ್ಳ ವ್ಯತ್ಯಾಸ ಓಕೆ ಮಕ್ಕಳನ್ನು ನಾಲೈ ಫೋಲ್ಡ್ ಮಲ್ಪಡ ಒಂಜಿ ಮಸ್ತ್ ಜನಕ್ಕುಂಡು ಆ ಪ್ರಾಬ್ಲಮ್ ಲಾ ಬಕ ಅಳ್ಳಾತ ಮಾತಿರ್ಲ ಕಲ್ಪಾವಡೆ ಒಂಚು ಜೋಕ್ಲೆಗ್ ಮಸ್ತ್ ಪ್ರಾಬ್ಲಮ್ ಅವನು ನಾನು ತೂವೊಂದುಲ್ಲ ಪ್ರಾಬ್ಲಮ್ ಇಜ್ಜ ಒಕ್ಲೆಗ್ ಟ್ರೈನಿಂಗ್ ಆತಜಿ ಲಾ ಬಕ ಅಳ್ಳಾತ ಇಜ್ಜ ಆಲ್ಮೋಸ್ಟ್ ಸ್ಕೂಲ್ ಚಿಲ್ಡ್ರನ್ಗೂ ಜೋಕ್ಲೆಗ್ ಉಂಡು ಟೀಚರ್ಸ್ ನಕ್ಲೆ ಗೆತ್ತೊಂಜಿ ರೈತ ಬಗ್ಗೆ ಇದು ಲಾ ಬಕಳ್ಳ ಪಕ್ಕ ಕಲ್ಪೊಡು ಇಲ್ಲಾಡು ಕಲ್ಪೊಡವೆ ಅವು ಬುಡ್ನ ಮೆಸೇಜ್ ಎಡ್ಡೆತ್ತುಂಡು ಬಟ್ ಒಂಜಿ ಪವರ್ ಪ್ಯಾಕ್ಟ್ ಪರ್ಫಾರ್ಮೆನ್ಸ್ ಆಯ್ಜಿ ಆಪಿನ ಚಾನ್ಸಸ್ ಇತ್ತುಂಡು ಆ್ಯಂಡ್ ಅವು ಆಯ್ಜಿ ಪಂಡ ಅರೆಗ್ ತುಳುಲ ಆಯ್ಜಿ ಕನ್ನಡಲ ಆಯ್ಜಿ ಡೈಲಾಗ್ ರಡ್ ಸರಿ ಚೇಂಜ್ ಮಾಡ್ತದೆ ಶಾರ್ಟ್ ಮಾಡ್ತದೆ ನೆಟ್ಲ ಆರ್ ಅರ್ಧ ಬನ್ನಿ ಓಕೆ ಆಯ್ಜಿ ಪ್ರಾಬ್ಲಮ್ ಆಣ ಅಂಚೆ ಅಪೇಕ್ಷಾ ಯಾಕೆ ನಿಮ್ಮ ಮನೇಲಿ ಏನು ಮಾತಾಡೋದು ಕಂದ ಮನೇಲಿ ಯಾವ ಭಾಷೆ ಮಾತಾಡೋದು ಕನ್ನಡ ಕನ್ನಡದಲ್ಲೇ ಇದು ಮಾಡ ಅವಳಿಗೆ ಅಲ್ಲಿಗೆ ತುಳು ಕಂಫರ್ಟೇಬಲ್ ಓಕೆ ತೂಕ ಓಕೆ ಡನ್ ಓಕೆ ಪರವಾಗಿಲ್ಲ ಗುರುಗಳೇನು ಹೇಳ್ತಾರೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸರ್ ಪನ್ಲೆ ಆತಿಶ್ ಎಂಟ್ರಿ ಸೂಪರ್ ಇತ್ತು ನೀರ್ನ ಲೈಕ್ ಬೈದರ್ ನ್ಯಾಚುರಲ್ ಇತ್ತು ಬಾಡಿ ಲ್ಯಾಂಗ್ವೇಜ್ ಪೂರ ಬಕ್ಕ ಇರ್ ಕುಲ್ಲಿ ಇರತ್ತೆ ಅಲ್ಪ ಸೈಡ್ ತಿರ್ತು ಕುಲ್ಲಿ ಇರತ್ತೆ ಅಪ್ಪ ಮಕ್ಕಳ ರಜ್ಜಂದ ಮೈಮಿಂಗ್ ಆನಾಗ ಅರ್ನ ಎಂಟ್ರಿ ಇತ್ತುಂಡು ಆ ಎಂಟ್ರಿ ಆನಾಗ ಅಲ್ಪ ಮಕ್ಕಳು ಡ್ರಾಪ್ ಆರು ಡ್ರಾಪ್ ಮಕ್ಕಳು ಡ್ರಾಪ್ ಆ ಡ್ರಾಪ್ ಒಂದು ಡೌಟ್ಡು ಪೋಣು ಒಂಚೂರು ಅವು ಒಂಜಿ
ಸ್ಕ್ರಿಪ್ಟ್ ನಲ್ಲ ಒಂಚೂರು ಕ್ಲಾರಿಟಿ ಬೋಡಿತ್ತುಂಡು ಪಕ್ಕ ಕಾಮಿಡಿ ಉಂಡತೆ ಕಾಮಿಡಿ ಹಿಡಿದು ನಮ್ಮ ಒಂದು ಮೆಸೇಜಿಗೆ ಜಂಪ್ ಅನ್ನಗ ಸಡನ್ ಜಂಪ್ ಆವಂದಿಲ್ಲ ಕತ್ತೂಲೆ ದೀಪಕ್ ಒಂಚೂರು ಸಡನ್ ಚೂರು ಪ್ರಾಬ್ಲಮ್ ಬೇರೆ ನಿಂಗೆ ಯೂಸ್ ಮನ್ಪೇರ ಆಯ್ತು ಪಂಡ ಟ್ರೈ ಮಂತೆ ಮಸ್ತ್ ಕನ್ನಡ ಕೊರಿಯ ತುಳುಟು ಕೊರಿಯ ಮೇರೆದ ಹತ್ರ ಆರ್ ಜಂಪ್ ಅಂಚ ಆತೆ ಅಪೇಕ್ಷನ ಜಾನ್ವಿನ ಪರ್ಫಾರ್ಮೆನ್ಸ್ ಎಡ್ಡೈತನ ನಾ ಹಾಗಿದ್ರೆ ಮೆಂಟರ್ಸ್ ಒಂದು ರಿಕ್ವೆಸ್ಟ್ ಮಕ್ಕಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಕನ್ನಡ ಒಂದು ಕಡೆಗೆ ಹಾಕಿ ಒಟ್ಟಿಗೆ ಹಾಕಿ ಮಕ್ಕಳನ್ನ ತುಳು ಮಕ್ಕಳನ್ನ ಒಂದು ಕಡೆ ಹಾಕಿ ಇಲ್ಲ ಇಜಿಂಡ ಕನ್ನಡ ತುಳು ಕ್ಲಾಶ್ ಹಾಪಿನ ಚಾನ್ಸಸ್ ಉಂಡು ಬಿಡ್ಸಿ ಜೋಕ್ಲಿಗೆ ನಮ್ಮ ಆ ಲೆಕ್ಕ ಎಡ್ಡೆ ಸ್ಪೇಸ್ ಕೊರ್ಕ ಕನ್ನಡದ ಜೋಗ್ಲು ಕನ್ನಡದ ಆ್ಯಕ್ಟೇ ಮಲ್ಪಾಡು ತುಳುತ ಜೋಗ್ಲು ಫೋರ್ಸ್ಫುಲ್ಲಿ ಹಾಕ್ಲೇಡ ಮಲ್ಪವನ ಬಿಡ್ಸಿ ಬಂಗ ಹಾಕೊಂಡು ಅವು ಡೈಜೆಸ್ಟ್ ಮಾಡ್ಬೇರಿ ಇತ್ತೆ ಬಂಗ ಹಾಕ್ಲೆ ಕಲ್ಪಾಡ್ತು ಮೂರು ತಿಂಗಳು ಕಲ್ತಿ ಬೊಕ್ಕ ಮಲ್ ಪ್ರೂವ್ ಮಲ್ ತೋಚ್ಪಾಡು ಕನ್ನಡದಾಗ ತುಳು ಮಲ್ಪಾಡು ತುಳು ತಗೊಳ್ಳು ಪಕ್ಕ ಕನ್ನಡ ಆ್ಯಕ್ಟ್ ಮಲ್ಪಾಡು ಇತ್ತೆ ಬಿಡ್ಸಿ ಬಿಗಿನಿಂಗ್ ಬಿಡ್ಸಿ ಓಕೆ ಸೇಫ್ ಆದು ನಿಕ್ಲು ತುಳು ಇದಕ್ಕೆ ಪೋಲೆ ಕನ್ನಡದಕ್ಕೂ ಕನ್ನಡಕ್ಕೆ ಪೋಲೆ ದಟ್ಸ್ ವಾಟ್ ಐ ಮೆಂಟರ್ಸ್ ನಕ್ಲು ಒಂಚೂರು ಬಗ್ಗೆ ಗಮನ ಕೊರ್ಲೆ ಡಿಸ್ಟ್ರಿಬ್ಯೂಷನ್ ಮಂಪುನಾಗ ಪ್ಲ್ಯಾನ್ ಮಲ್ತೋಲೆ ಓಕೆ ಕೋಳಿ ಕೊಡಬೇಕು ನಮಗೆ ಕೋಳಿ ಕೊಟ್ರೆ ಎಸ್ ಸೇಫ್ ಝೋನೆ ಅಂದ ಕೋರಿ ಕೊರಂದ ಕೋರಿ ಎಂಕ್ಲೆ ಕೊರಡು ಬಂದ ಕೋರಿ ಕೊರಡು ಓಕೆ ಆದೇಶ್ ಕೋರಿ ಕೊರಡು ಬೂತಾಗ ಬಲಿ ಕೊರಡು ಬೂತಾಗ ಅರೆ ಕೋರಿ ಕೊರಡ ಮಾತ್ರ ಗ್ಯಾರು ಇರನ್ ಸೇಫ್ ಝೋನ್ ಕಡಪು ಇದೇಂಚ ಕೋರಿ ಕೊರದು ಓಡು ಅಂದ್ ಕೋರಿ ಕೊರಡು ಐದು ಬೊಕ್ಕ ಸೇಫ್ ಝೋನ್ ಬರಡು ಬರಡು ಕೋರಿ ಬರಡು ಬಲೆ 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 ಓಡೆ ಪಿರೋ ಬರಡು ಕೋರಿ ಬರಡು ಎಂಗ್ಲಿಗೆ ಕೋರಿ ಕೋರ್ಲೆ ಬೊಕ್ಕ ಇರು ಕೋರಿ ಕೋರ್ಲೆ ಬೂತೋ ಕೋರಿ ಕೊರ್ಬೇಕು ಗೊತ್ತಾ ಅಂಚ ಇಜ್ಜಪ್ಪ ಎಂಗ್ಲೇ ಗೊತ್ತು ಜೋ ಭೂತ ರೈಟ್ ಸೈಡ್ ಉಂಡು ಭೂತ ರೈಟ್ ಸೈಡ್ ಕೋರು ಇತ್ತೆ ಒಂಜಿ ಪನ್ನಿ ಕೋರಿ ಬೋಡ ಸೇಫ್ ಝೋನ್ ಬೋಡ ಅಂದ್ರೆ ಕೋರಿ ಬೋಡ ಅಲ್ಲ ಅಂಕಲ್ಲ ಪೋಯರು ಮಾತೆರ್ಲ ಪೋಯರು ಸೇಫ್ ಝೋನ್ ಕೋರಿಲ ಸ್ಯಾಕ್ರಿಫೈಸ್ ಮಲ್ಪೋರ ಅತೀಶ್ ಭೂತ ರೈಟ್ ಸೈಡ್ ಉಂಡು ಇರ್ನ ಅವ್ ಲಾಸ್ಟ್ ಗುಳಿಗೆ ಏಪಲ್ಲ ಕೋರಿ ಕೊರ್ಪನಿ ಕುಟುಂಬದಲ್ಲಿ ಡವೆಲ್ ಬೂತ ನಡುಟು ಓಕೆ ಕೋಲೆ ಬಂಗಾರ ಇರ ಇಲ್ಲಡೆ ಕೊರ್ಲೆ ಚಿಕ್ಕಪ್ಪ ಕೊರ್ಲೆ ಕೋರಿ ಅವು ಎನ್ನ ಡೈಲಾಗ್ ಹೇಗಿತ್ತು ಗೊತ್ತಾ ಹೇಳ್ತೀನಿ ಅವು ಎನ್ನ ಅತ್ತು ಕೋರಿ ಎನ್ನ ಚಿಕ್ಕಪ್ಪನ ಎಂಚಾಳ ಮಲ್ತು ಕೋರಿ ಕೋರಿಗೆ ಟ್ರೈನ್ ಮಲ್ತಾರ ಅಂಚೆನೆ ಇಜ್ಜದೆ ಕಲ್ಪಾರ ಬಾರಿ ಮನಿ ಪಂದಿ ಉಂಟೊಂದು ಕೋರಿದ ಪರ್ಫಾರ್ಮೆನ್ಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಹಾ ಎಡ್ಡೆ ಸಾಂಗ್ ದೇರ್ ಕೋರಿ ಸ್ಟೇಜ್ ಕಲ್ಕಿಜಿತು ಲವ್ ಪನ್ಲೆ ಕಲ್ಕೊಂತುಂಡು ಪಿರಾಡ್ ಕೆಲೆತೊಂತುಂಡು ಸ್ಟೇಜ್ ಕೆಲೆತ್ತಿಜ್ಜವು ಕಲ್ವೇರೆ ಕರೆಕ್ಟ್ ಆಗಿತ್ತುಂಡು ಓಕೆ ಜೀವಂಡು ಯಾನೊಲ್ಲೆ ಕಡೆ ಅಂಚ ಮಲ್ಪುನಾಗ ಗ್ರಿಲ್ ಅಂತ ಜೋಡನ್ ನಿನ್ನೆ ಎಸ್ ಥ್ಯಾಂಕ್ ಯು ಸೋ ಮಚ್ ಸೇಫ್ ಝೋನ್ ಪೋಲೆ ಸೇಫ್ ಆತರ್ ಮುಜಾಲ ಎಸ್ ಥ್ಯಾಂಕ್ ಯು ಸೋ ಮಚ್ ಜೂನಿಯರ್ಸ್ ಡ್ರಾಮಾ ಪಟ್ಟ ಜೂನಿಯರ್ಸ್ ಡ್ರಾಮಾ ಪಟ್ಟ ಎಸ್ ಟೋಟಲ್ ಅದು 8 ಪರ್ಫಾರ್ಮೆನ್ಸ್ ಆಂಡ್ ಸೊ ಇನ್ನಿಕ್ ಪೂರ ಪರ್ಫಾರ್ಮೆನ್ಸ್ಲ ಮುಗಿಂಡು ಸೊ ಇತ್ತೆ ಜಡ್ಜಸ್ ದ ಕೇನೋಡ ಅಂಚಿನ ಟೈಮ್ ದೇಪಂಡ ಪೂರೆಲ್ಲ ಸೇಫ್ ಝೋನ್ ಉಲ್ಲೇರು ಸೊ ಇನಿ ಎಲಿಮಿನೇಷನ್ದ ಒಂಜಿ ಡೌಟ್ ಉಂಡು ಸೊ ಜಡ್ಜಸ್ ಪನ್ಲೆ ಎಲಿಮಿನೇಷನ್ ಜೋಕ್ಲಿನ ಎಲಿಮಿನೇಷನ್ ಮಲ್ಪುನ ಭಾರಿ ಬಂಗದ ಕೆಲಸ ಎಕ್ಸಾಕ್ಟ್ಲಿ ಈ ಸಲ ಅಕ್ಲೆಗೊಂಜಿ ಸಪೋರ್ಟ್ ಧೈರ್ಯ ಬರಡು ಪಂಪಿನ ಕಾರಣಗೂ ಏರೆನ್ಲ ಡೇಂಜರ್ ಝೋನ್ಗೂ ಎಂಕುಲು ಪಾಡ್ದಜ ಎಸ್ ಪೂರೆಲ್ಲ ಸೇಫ್ ಝೋನ್ ಉಲ್ಲ ಓಕೆ ಆಂಡ ಒಂಜಿ ಮಿಸ್ಬಿಹೇವಿಯರ್ ದಾತ್ರ ಸಾರ್ಥಕನ್ ಎಂಕುಲು ಎಲಿಮಿನೇಟ್ ಮಲ್ಪೊಂದುಲ್ಲ ಡೈರೆಕ್ಟ್ ಎಲಿಮಿನೇಷನ್ ಓಕೆ ಓಕೆ ಅವು ಅವನಿ ಆ ಇಂಡಿಸಿಪ್ಲಿನ್ ಏರ್ಲ ರಿಪೀಟ್ ಮಲ್ಪೊಡ್ಚಿ ಡೈರೆಕ್ಟ್ ಎಲಿಮಿನೇಷನ್ ಏರೆಗ್ಲ ನಿಕ್ಲೆಗೊಂಜಿ ಕ್ಷಮೆ ಇಜ್ಜಿ ಪರ್ಫಾರ್ಮೆನ್ಸ್ ಬುಡ್ದು ನಿಕ್ಲು ಬೇತೆ ಕಡೆ ಪೋಪರ್ ಬಂದಾಂಡ ನಿಕ್ಲೆಗ್ ಆ ಜಾಗೆಗ್ ಮರ್ಯಾದೆ ಇಜ್ಜಿ ಪಂದಾರ್ಥ ಎಸ್ ಅಪಗ ನಿಕ್ಲೆಗ್ ಮೂಲು ಪರ್ಫಾರ್ಮ್ ಮಲ್ಪುನ ಓಕೆ ಒಂಜಿ ಅವಕಾಶ ಎಂಗ್ಲು ಕೊರ್ರೆ ಆಪುಚ್ಚಿ ಆಯ್ನ ಹಿಡ್ದಾತ್ರ ಸಾರ್ಥಕ್ ಡೈರೆಕ್ಟ್ ಎಲಿಮಿನೇಷನ್ ಒಂದು ಮಾತಾ ಜಡ್ಜಸ್ನ ಒಮ್ಮತದ ಒಂಜಿ ಅಭಿಪ್ರಾಯ ಎಸ್ ಆಂಡ ಇಂಕುಲು ಏರೆನ್ಲ ಡೇಂಜರ್ ಝೋನ್ಗೆ ಪಾಡ್ದಜ ಬಟ್ ನೆಕ್ಸ್ಟ್ ವೀಕ್ 4 ಜನ ಸ್ಟ್ರಿಕ್ಟ್ಲಿ ಡೇಂಜರ್ ಝೋನ್ಗೆ ಪೋಪಾರ್
ಸೊ ಇನ್ನು ಏರೆಗ್ ಪೂರ ಎಂಕುಲು ಕಮೆಂಟ್ಸ್ ಕೊರ್ನಾಗನ್ನೆ ಪಂತ ಎಲ್ಲಿ ಮಿಸ್ಟೇಕ್ಸ್ ಪಂತಾತ ಅಕುಲು ಮಾತಿರ್ಲ ಅವಿನ ಮನಸ್ಸಿಡ್ ದೀವನ್ಲೆ ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ಅವಿನ ಇಂಪ್ರೂವ್ ಮಲ್ಪಲೆ ಇಜಿಂಡ ನೆಕ್ಸ್ಟ್ ವೀಕ್ಗೆ ನಿಕುಲು ಡೇಂಜರ್ ಝೋನ್ ಉಪ್ಪುವಾರು 4 ಜನ ಸ್ಟ್ರಿಕ್ಟ್ಲಿ 4 ಜನ ಎಂಕ್ಲು ಡೇಂಜರ್ ಝೋನ್ ಪಡಿಕ್ಲು ಏತ್ ಎಡ್ಡೆ ಮಲ್ತಾರಡಲ್ಲ ಎಂಕ್ಲು ಕಮ್ಮಿ ಒಂಚೂರು ಎಡ್ಡೆ ಮಲ್ತಿನಕಲು ಒಂತೆ ಕಡಿಮೆ ಎಡ್ಡೆ ಮಲ್ತಿನ ಒಂದು ತೂದು 4 ಜನ ಪಾಡೋಡ ಆಪುಂಡೆ ಸೊ ನೆಕ್ಸ್ಟ್ ವೀಕ್ದು ಒಂತೆ ಕಾಂಪಿಟೇಷನ್ ಸ್ಟ್ರಾಂಗ್ ಆಪುಂಡು ಜೋಕುಲು ಜಾಸ್ತಿ ವರ್ಕ್ ಮಲ್ಪೋಡು ಮರಪೆರೆ ಬಲ್ಲಿ ಸ್ಟೇಜ್ ಇಡು ಪಕ್ಕ ರೆಡಿ ಆವಡು ಮೆಂಟರ್ಸ್ ನಕ್ಲ ಪಾತ್ರ ಪಕ್ಕಕ್ಕೆ ನೋಡು ಓಕೆ ದಿಸ್ ಇಸ್ ಮೈ ರಿಕ್ವೆಸ್ಟ್ ಹಿಂಗೆ ನಿಕ್ಲಿನ ಡೇಂಜರ್ ಝೋನ್ ಪಾಡ್ರೆ ಹಿಂಗೆ ಭಂಗ ಆಪುಂಡು ಬಟ್ ಸ್ಟಿಲ್ ಅರ್ಥ ಮಲ್ತೋನ್ಲೆ ದ್ಯಾಟ್ಸ್ ಇಟ್ ಇತ್ತೆ ಓವರ್ ಟು ಗುರುಗಳು ಎಸ್ ಗುರುಕುಲೆ ಪನ್ಲೆ ಓಕೆ ಬಿಫೋರ್ ದ್ಯಾಟ್ ಒಂಜಂತು ಯಾನ್ ರಡ್ ಸೈಡೆಡ್ ಕುಲ್ದಿನ ತುಕ್ಲೆ ಪನೊಡೆ ಆಪುಡು ಒಂದು ಶೋ ಬುಡ್ದು ಬೇತೆ ಓ ಶೋಲ ನಿಕುಲ್ ಮಲ್ಪುಲೆ ಕಜ್ಜಿ ಓವೈ ಚಾನಲ್ಗ್ಲ ನಿಕುಲು ಎಂಟರ್ಟೈನ್ ಅಕಲೇನ್ ಎಂಟರ್ಟೈನ್ ಮಲ್ಪುಲೆ ಕಜ್ಜಿ ದಯಪಂಡ ನಿಕಲೆಗೆ ಸ್ಟ್ರಿಕ್ಟ್ ಆದು ನಮ್ಮ ಚಾನಲ್ ದಕ್ಕಲ್ ಪಂತೆರ್ ನಿಕುಲು ಒಂದು ಶೋಗ್ ಕಮಿಟ್ ಆಯ್ಬಕ್ಕ ಒಂದು ಶೋ ಮುಗಿನ ಮುಟ ಓ ಶೋಗ್ಲ ಕಮಿಟ್ ಅವರಿಜ್ಜಿ ಇನ್ ದ್ಯಾಟ್ ಕೇಸ್ ನಿಕುಲ್ ಕಮಿಟ್ ಆಯರ್ ಅಕಲೆಗ್ ಶೋ ಮಲ್ತೊಂದುಲ್ಲರ್ ಪಂಡ ಡೈರೆಕ್ಟ್ ಎಲಿಮಿನೇಷನ್ ನೋ ಅದರ್ ಆಪ್ಷನ್ ಡೈರೆಕ್ಟ್ ಎಲಿಮಿನೇಷನ್ ಓಕೆ ಗೊತ್ತಾಂಡತೆ ಎಸ್ ಇನಿ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಆ್ಯಂಡ್ ಬೆಸ್ಟ್ ಕಾನ್ಸೆಪ್ಟ್ ರಡ್ ಅವಾರ್ಡ್ ಕೊರ್ರಂಡು ಮೂಲು ಸೊ ಇತ್ತ ಜಡ್ಜಸ್ ನಕಲ್ ಪನ್ನೋಡು ಏರ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಆ್ಯಂಡ್ ಏರ್ನ ಬೆಸ್ಟ್ ಕಾನ್ಸೆಪ್ಟ್ ಅಂದು ಬೆಸ್ಟ್ ಕಾನ್ಸೆಪ್ಟ್ ಸೃಷ್ಟಿ ವಂಶಿ ಬೊಕ್ಕ ಆರಾಧ್ಯ ಮಲ್ದಿನ ಮೆಂಟರ್ ಜೆ ಪಿ ತುಮಿನಾಡು ಎಸ್ ಸೃಷ್ಟಿ ಆರಾಧ್ಯ ಆ್ಯಂಡ್ ವಂಶಿ ಜೆ ಪಿ ತುಮಿನಾಡು ಮೇರ ಕಾನ್ಸೆಪ್ಟ್ ಆ್ಯಂಡ್ ಸರ್ ಈರೇ ಬತ್ತು ಈ ಒಂಜಿ ಇಲ್ಲಿ ಗಿಫ್ಟ್ ಅನ್ಕೊರೋದು ಎಸ್ ಫೋನ್ ದಕ್ಕಲ್ ಒಂಜಿ ಗಿಫ್ಟ್ ಹ್ಯಾಂಪರ್ ಮಕ್ಕಳಿಗೋಸ್ಕರ ಕೊರೊಂದುಲ್ಲೇರು ಫೋನ್ ದಕ್ಕಲ್ Please. Yes, thank you so much. Thank you so much. Thank you so much. Yes, thank you so much. So it's the best performance of the week. So and audience, Nikule Panoditte, ಏರ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ನಿಕ್ಲ ಪ್ರಕಾರ ಆಡಿಯನ್ಸ್ ನ ಪ್ರಕಾರ ಕನ್ಫ್ಯೂಷನ್ ಡುಲ್ಲೇರು ಮಾತೇರ್ಲ ಅವು ಪಂಡ ಪೂರ ಪೇರೆಂಟ್ಸ್ ನಗ್ಲಾತೆ ಇರ್ನ ಮಗ ಕೊರೋಣ ಎನ್ನ ಮಗ ಕೊರೋಣ ಅಂತ ಏನು ಒಂದಿಲ್ಲ ಎಸ್ ಗೆಸ್ ಅಂಡಲ ಮಲ್ಪ್ಲೆ ಏರಾದು ಪೂವನ್ ಓಕೆ ವಂಶಿ ಒಂಜಿ ಪುದರ್ ಇರ ವಂಶಿ ಸರಿ ಚಿನ್ವಿಶ್ ಓಕೆ ಚಿನ್ವಿಶ್ ವಂಶಿ ಎಸ್ ಜಡ್ಜಸ್ ಪನ್ಲೆ ಏರೆಗ್ ಪೋಪುಂಡಿತ್ತೆ ಈ ಒಂಜಿ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಪ್ರೈಸ್ ಓಕೆ ದೇರ್ ಗೆಸ್ ಇಸ್ ರೈಟ್ ಅಂಡ್ ಅವಾರ್ಡ್ ಗೋಸ್ ಟು ವಂಶಿ yes wonderful and it's ma'am ire barodu ವೇದಿಕೆದ ಮಿತ್ತು ಈ ಒಂಜಿ ಗಿಫ್ಟ್ ಹ್ಯಾಂಪರ್ ಕೊರ್ರೆ ಓಕೆ ಮೂಜಿ ಜಡ್ಜಸ್ ಲ ಒಟ್ಟು ಬತ್ಕೊರ್ಲೆ ಈ ಒಂಜಿ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಅವಾರ್ಡ್ ಫೋನ್ ದಕಲ ಕುಡಂಜಿ ಗಿಫ್ಟ್ ಹ್ಯಾಂಪರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ವಂಶಿಗ್ ಪೋನುಂಡು ಎಸ್ ಕಾಂಗ್ರ್ಯಾಚುಲೇಷನ್ಸ್ ವಂಶಿ ಅಂಡ್ ಇತ್ತೆ ಜಡ್ಜಸ್ ನಕಲ್ ನಿಕಲ್ ಮೂಲೆ ಉಂತೋಡು ದೇಪಂಡ ಲಾಸ್ಟ್ ವೈಂಡ್ ಅಪ್ ಮಲ್ಪೊನಚ್ಚಿ ಟೈಮ್ ಅಂಡ್ ಆಲ್ ದ ಜೂನಿಯರ್ ಪಂಟರ್ಸ್ ಪ್ಲೀಸ್ ಸ್ಟೇಜ್ ಮಿತ್ ಬಲೆ ಬೇಗ 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 ಟಾಟಿ ಬಿಸಿಲ ಆಕೊಡಿತ್ತೆ ಮಲ್ಲ ಜನಕುಲು ಅದಕ್ಕೆ ಪ್ರಸಂಗಿ ಪಂಡದ ಮಾತನೆ ರೊಂದಿತ್ತರು ದಾಲ ತೆರಿಯ ಜಿಂದ ಬರಕತಿ ಒಂದಿತ್ತರು ಡೋಂಟ್ ಅಂಡರ್ಎಸ್ಟಿಮೇಟ್ ಚಿಲ್ಡ್ರನ್ಸ್ ಪ್ಲೀಸ್ performances and complete and inita episode so next week same time same channel yan barpe judges barpere and mokulla barpere so nikul dada malpodu tappande tuvodu K Stars Kannada this is SLV presents Junior Drama Hunters powered by Suraksha Decor and Chennai co-sponsors are Immunize
ಸೇಂಟ್ ಜಾರ್ಜ್ ಹೋಮಿಯೋಪತಿ ಸೆಂಟರ್ ಅಂಚನೆ SN ಎಂಟರ್ಪ್ರೈಸಸ್ ಅಂಚನೆ ನಮ್ಮ ಅಸೋಸಿಯೇಟ್ ಸ್ಪಾನ್ಸರ್ ಆತಾರೆ ಸ್ಮೋಕಿ ಪೇಸ್ಟ್ರಿ ಆ್ಯಂಡ್ ಕೇಕ್ಸ್ ಅಂಚನೆ ಆಕ್ವಾಸ್ಪಿನ್ ವಾಟರ್ ಪ್ಯೂರಿಫೈಯರ್ ಶ್ರೀ ಗಣೇಶ್ ಬಿಸ್ನೆಸ್ ಗ್ರೂಪ್ ಅಂಚನೆ ಪ್ಲಾನೆಟ್ ಜಿ ಅರೆಕತಿ ಪನ್ ಅಂಚನೆ ನಮ್ಮ ಡಿಸೈನರ್ ಪಾರ್ಟ್ನರ್ ಆತೇರೆ ಡಿಸೈನರ್ ಮಂತ್ರ ಅಂಚನೆ ಈ ಒಂದು ವೆನ್ಯೂ ಪಾರ್ಟ್ನರ್ ಆತೇರೆ ಸನಾತನ ನಾಟ್ಯಾಲಯ. ದಿಸ್ ಈಸ್ ವಿ ಜೆ ಕೀರ್ತನ್ ಸೈನಿಂಗ್ ಆಫ್. ಸಿ ಯು ಆಲ್ ನೆಕ್ಸ್ಟ್ ವೀಕ್. ಡೋಂಟ್ ಗೋ ಎನಿವೇರ್. ಕೀಪ್ ವಾಚಿಂಗ್ K Stars Kannada. Please watch and bless us, please.